ಅಯ್ಯೋ, ಆಗ್ಲೇ ಇಷ್ಟೊತ್ತಾಗೋಗಿದೆಯಲ್ಲ. ಪುಟ್ಟಿ ಪುಟ್ಟಿ, ಎದ್ದೇಳು ಬಂಗಾರ, ಸ್ಕೂಲ್ಗೆ ಲೇಟ್ ಆಗತ್ತೆ. ಎದ್ದೆ. ಓಕೆ ರೀ. ಏನ್ ಮಾಧವಿ? ಪುಟ್ಟಿ ಸ್ಕೂಲ್ ಯೂನಿಫಾರ್ಮು ಐರನ್ ಮಾಡಬೇಕು, ಅವಳಿಗೆ ಸ್ಕೂಲ್ಗೆ ಲೇಟ್ ಆಗತ್ತೆ. ಹೌದಾ? ಒಂದು ನಿಮಿಷ, ಸ್ಕೂಟ್ರ್ ತೊಳ್ಕೊಂಬಂದು ಐರನ್ ಮಾಡ್ಕೊಡ್ತೀನಿ. ನಿಮ್ಮ ಗಾಡಿ ಹೇಗಿದ್ರೂ ಓಡುತ್ತೆ, ಬನ್ನಿ ಸಾಕು. ಆಯ್ತು ಕಣೆ, ಎಲ್ಲದಕ್ಕೂ ಅರ್ಜೆಂಟ್ ಮಾಡಬೇಡ. ರೀ, ಕಾಫಿ ತಗೊಳ್ಳಿ. ಇಲ್ಲಿಡು. ಅತ್ತೆ, ಕಾಫಿ ಕೊಡಮ್ಮ. ಪುಟ್ಟಿ ಪುಟ್ಟಿ, ಎದ್ಯ ಚಿನ್ನ? ಅಮ್ಮ, ಸಕ್ಕರೆ ಹಾಕೋತಾ ಇದೆಯಾ? ಹೇಳ ಮಾಧವಿಗೆ ಹೇಳ. ಬೇಡ ಕಣೋ, ಪ್ಲೀಸ್, ನಿನ್ ದಮ್ಮಯ್ಯ ಅಂತೀನಿ, ಹೇಳ್ಬಿಡ ಕಣೋ. ಆಯ್ತಾಯ್ತು. ಪುಟ್ಟಿ ಪುಟ್ಟಿ, ಇನ್ನೂ ಎದ್ದಿಲ್ವಾ? ಸ್ಕೂಲ್ಗೆ ಯಾರು ಹೋಗ್ತಾರೆ? ನಿಮ್ಮ ಅಜ್ಜಿನಾ? ಚಿನ್ನಮ್ಮ, ಏಳು ಚಿನ್ನ, ಲೇಟ್ ಆಗತ್ತೆ. ಇಷ್ಟೊತ್ತಿಗೆ ಎದ್ದು ಬ್ರಷ್ ಮಾಡಿರ್ತೀಯ ಅನ್ಕೊಂಡಿದ್ದೆ. ಕಮಾನ್ ಕಮಾನ್, ಬೇಗೇಳು. ನಡಿ 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 ನಡಿ, ಕಮಾನ್ ಕಮಾನ್, ಬೇಗ 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 ಬೇಗ. ಮಾಧವಿ, ಪುಟ್ಟಿದು ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಯೂನಿಫಾರ್ಮ್ ಹಾಕೊಳಕ್ ಹೇಳು. ಓಕೆ, ನೀವು ಬೇಗ ರೆಡಿಯಾಗಿ. ಆಯ್ತು. ಹಾ, ನಡಿ ಚಿನ್ನ, ಬೇಗ ಬೇಗ ರೆಡಿ ಆಗ್ಬೇಕು ತಾಯ್ತಾ, ಸ್ಕೂಲಿಗೆ ಲೇಟ್ ಆಗುತ್ತೆ. ಕೂತ್ಕೋ ನಿಮಿಷ, ತಲೆ ಒರೆಸೋಗ್ತೀನಿ. ಓಕೆ, ಬೇಗ ಬೇಗ ರೆಡಿಯಾಗು, ಸ್ಕೂಲಿಗೆ ಲೇಟ್ ಆಗುತ್ತೆ. ಚಿನ್ನ, ಯೂನಿಫಾರ್ಮ್ ಇಟ್ಟಿದ್ದೀನಿ, ಬೇಗ ಹಾಕ್ಕೊಂಡ್ ಬಾ. ರೀ ರೀ, ಏನು? ಸ್ನಾನ ಆಯ್ತಾ? ಆಯ್ತು. ಬೇಗ ರೆಡಿಯಾಗಿ. ಆಯ್ತು. ಅಮ್ಮ, ನಾನ್ ರೆಡಿ. ಟಿಫನ್ ರೆಡಿನಾ? ತಂದೆ ಚಿನ್ನು. ನಿನ್ ಫೇವ್ರೆಟ್ ಫಸ್ಟ್ ಬೈಟ್ ನನ್ನ ಕಡೆಯಿಂದ. ಓಕೆ, ಸರಿಯಾಗಿ ತಿನ್ಬೇಕು, ಬೇಗ ಬೇಗ ತಿನ್ಬೇಕು. ಚೆನ್ನಾಗಿ ತಿಂದ್ರೇನೆ ಹೆಲ್ದಿ ಆಗಿರೋದು. ಓಕೆ. ಹಲೋ ಹಲೋ ಡಾಕ್ಟರ್. ಏನು ಅತ್ತೆ, ಶುಗರ್ ಲೆವೆಲ್ ಜಾಸ್ತಿ ಆಗಿದೆಯಾ? ಚಿನ್ನು, ಬೇಗ ತಿನ್ನು. ಏನಾಯ್ತು? ಶುಗರ್ ಲೆವೆಲ್ ಯಾಕೆ ಜಾಸ್ತಿ ಆಗಿದೆ? ಕದ್ದು ಮುಚ್ಚಿ ಏನ್ ತಿಂತಾ ಇದ್ದೀರಾ? ಆಮೇಲೆ ಏನ್ ಬಚ್ಚಿಟ್ಕೊಂಡಿದ್ದೀರಾ ತೋರಿಸಿ. ಏನ್ ಬಚ್ಚಿಟ್ಕೊಂಡಿದ್ದೀರಾ ತೋರಿಸಿ. ತೆಗಿರಿ 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 ಅದನ್ನ. ಏನದು ನೋಡೇ ಬಿಡ್ತೀನಿ ನಾನು. ವಾವ್. ಸಾಕಾ? ಏನಿದು? ನಮ್ ಪುಟ್ಟಿದಾಳಲ್ಲ, ಅವಾಗ ಕೇಳ್ತಾ ಇರ್ತಾಳೆ, ಅವಳಿಗೆ ಕೊಡಕ್ಕೆ ಅಂತ ಇಟ್ಕೊಂಡಿದ್ದೀನಮ್ಮ. ಕಳ್ಳಂಗೊಂದು ಪಿಳ್ಳೆನೆವ. ಏನು ಅಮ್ಮನ ಹತ್ರ ನಿನ್ ಕಿರಿಕಿರಿ? ಶುಗರ್? ಹೌದು, ಅತ್ತೆ ದಿನ ಕಾಫಿಗೆ ಕದ್ದು ಮುಚ್ಚಿ ಸಕ್ಕರೆ ಹಾಕೊಂಡ್ ಕುಡಿತಾ ಇದ್ದಾರೆ. ಡಾಕ್ಟ್ರು ಫೋನ್ ಮಾಡಿದ್ರು, ಸಿಕ್ಕಾಪಟ್ಟೆ ಶುಗರ್ ಲೆವೆಲ್ ಜಾಸ್ತಿ ಆಗಿದೆಯಂತೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಹೋಗ್ಲಿ ಬಿಡೆ, ಯಾಕದನ್ನಷ್ಟು ದೊಡ್ಡದು ಮಾಡ್ತೀಯಾ? ನೋಡೆ, ಅಮ್ಮಂಗೆ ಬಾಯಿ ಕಟ್ಟಲ್ಲ, ಚಪಲ ಜಾಸ್ತಿ. ಆಮೇಲೆ ನೀನುಂಟು ಅವರುಂಟು, ಎಲ್ಲದನ್ನು ನನ್ ತನಕ ತರಬೇಡ ನೀನು. ಎಲ್ಲ ಕತೆ ನಿಂದು. ಆಯ್ತಾಯ್ತು, ಲಂಚ್ ಬ್ಯಾಗ್ ಕೊಡು. ತಗೊಳ್ಳಿ. ಏನಮ್ಮ ನಿಂದು ಕಿರಿಕಿರಿ? ನೀನ್ ಹೆಂಡ್ತಿದ್ ಯಾವಾಗ್ಲೂ ಇದ್ದಿದ್ದೆ ಕಣ ಗೋಳು. ನೀನು ನೆಮ್ಮದಿಯಾಗಿ ಆಫೀಸ್ಗೆ ಹೋಗ್ಬಿಡ್ ಬಾ. ಬೇಗ ಬನ್ನಿ. ಆಯ್ತು. ನಿಮಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ವಯಸ್ಸಾಗಿದೆ ಅಷ್ಟೇ, ಇನ್ನು ಚಿಕ್ಕೋರ್ ತರ ಆಡ್ತಾ ಇರ್ತಿರಲ್ಲ. ಸ್ವಲ್ಪ ಆ ಬಾಯಿ, ಊಟ ತಿಂಡಿನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಪುಟಿ, ಆಟೋ ಬಂತು, ಬಾ ಬೇಗ ಹೊರಡೋಣ. ಬಂದೆ. ಬಂದ್ಬಿಟ್ಲು ಸುಪ್ನಾತಿ, ನನಗೆ ಬುದ್ಧಿ ಹೇಳಕ್ಕೆ. ನೆಟ್ಟಿಗೆ ಉಪ್ಪು ಹುಳಿ ಖಾರ ಹಾಕಿ ಒಂದ್ ಅಡ್ಗೆ ಮಾಡಕ್ ಬರ್ದಿದ್ರು ಪರವಾಗಿಲ್ಲ, ಬರ್ತಾಳೆ ಭಾಷಣ ಬಿಗ್ಯಕ್ಕೆ. ಅಯ್ಯಯ್ಯೋ, ಛೇ, ಜಪ ಮಾಡ್ಬೇಕು.
ಹಾಯ್ ಪುಟಿ. ಹಾಯ್ ಮಯೂರಿ. ಹಾಯ್. ಸರಿ ಚಿನ್ನ, ಚೆನ್ನಾಗಿ ಓದ್ಕೋ ಆಯ್ತಾ? ಆಮೇಲೆ ಸರಿ. ಲಂಚ್ ಬಾಕ್ಸು ಫುಲ್ಲು ಖಾಲಿಯಾಗಿರ್ಬೇಕು, ಏನು ಮಿಕ್ಸ್ಕೊಂಡು ಬರಬಾರ್ದು. ಚೆನ್ನಾಗಿ ತಿನ್ಬೇಕು. ಸರಿ ಚಿನ್ನ, ಬಾಯ್. ಸಾಯಂಕಾಲ ಸಿಗ್ತೀನಿ. ಬೇಗ ಬರ್ತೀನಿ ಆಯ್ತಾ? ಕ್ಲಾಸ್ ಸ್ಟಾರ್ಟ್ ಆಗೋಯ್ತಾ? ಇನ್ನೂ ಇಲ್ಲ ಕಣೆ. ಹೋಮ್ವರ್ಕ್ ಮಾಡ್ಕೊಂಡು ಬಂದೇನೆ. ನಾನು ಮಾಡಿದೆ, ನೀನು ಮಾಡ್ದ? ಬಾಯ್ ಚಿನ್ನ. ಬಾಯ್ ಬಾಯ್. ಈ ಬಾರೆ ಕ್ಲಾಸಿಗೆ ಟೈಮ್ ಆಯಿತು. ಕಲ್ಪನಾ, ಮನೇಲಿದ್ಯೇನೆ? ಹೇಳಿ ಅಮ್ಮ. ಏನ್ ಹೇಳದೆ, ನಾನು ಯಾಕೆ ಬರ್ತೀನಿ ಹೇಳು? ನಿನ್ ಕೈಯಲ್ಲಿ ಒಂದೊಳ್ಳೆ ಕಾಫಿ ಕುಡಿಯೋಣ ಅಂತ. ಕಲ್ಪನಾ, ನೀನ್ ಏನೇ ಹೇಳೆ, ನಿನ್ ಕೈಯಿನ ಕಾಫಿ ಅಮೃತ ಇದ್ದಾಗಿರುತ್ತೆ ಕಣೆ. ಒಂದ್ ಲೋಟ ಕಾಫಿ ಮಾಡ್ಕೊಂಬ, ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕೋ. ನನಗೆ ಏನ್ ಕಾಯಿಲೆನೂ ಇಲ್ಲ ಕಣೆ. ಸರಿ ಅಮ್ಮ, ತರ್ತೀನಿ. ಇರಿ. ತಗೊಂಬ. ಏನಮ್ಮ, ನಿಮ್ ಸೊಸೆ ಕಾಫಿ ಮಾಡ್ಕೊಡ್ಲಿಲ್ವಾ? ಏನ್ ಮಾಡೋದೆ, ಈಗ ನಮ್ದೇನು ನಡೆಯಲ್ಲ, ಎಲ್ಲ ಅವಳದೇ ದರ್ಬಾರು ಅಲ್ಲ. ಬಾಯಿ ರುಚಿಗೆ ಏನಾದರೂ ಒಂಚೂರು ಮಾಡಿಸ್ಕೊಂಡು ತಿನ್ನೋಣ ಅಂದರೆ ಎಲ್ಲದಕ್ಕೂ ಲಿಮಿಟು. ಅದು ತಿನ್ಬೇಡಿ ಇದು ತಿನ್ಬೇಡಿ ಅಂತ ಹಾರಾಡ್ತಾಳೆ ಕಣೆ. ಏನೋ ಸ್ವಲ್ಪ ಶುಗರ್ ಇದೆ, ಅದು ಬಿಟ್ಟರೆ ನನಗಿನ್ನೇನು ಕಾಯಿಲೆ ಇಲ್ಲ ಕಣೆ. ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ಕಲ್ಪನಾ, ಬಂದೆ. ಕಾಫಿ ಕೊಡೆ. ತಗೊಳ್ಳಿ. ಕೊಡಮ್ಮ. ಅಮೃತ ಅಮೃತ ಇದ್ದಾಗಿದೆ ಕಣೆ. ಅಲ್ಲ, ಶುಗರ್ ಏನು ಮಾಡುತ್ತೆ ಅಲ್ವಾ? ನಾವು ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡು ಇರಬೇಕು ಕಣೆ. ಏನೋ ಒಂಚೂರು ಬಿ ಪಿ ಇದೆಯಂತೆ, ಅದಕ್ಕೆ ನಾನೇನೇ ಮಾಡೋಕ್ಕಾಗುತ್ತೆ? ನಾನಂತೂ ಊಟ ತಿಂಡಿ ಮಾಡ್ಕೊಂಡು ಹಾಯಾಗಿದ್ದೀನಪ್ಪ. ನನಗೆ ಇನ್ಯಾವ ದೊಡ್ಡ ರೋಗನೂ ಇಲ್ಲ. ಏನೋ ಸ್ವಲ್ಪ ಕೊಲೆಸ್ಟ್ರಾಲ್ ಇದೆ ಅಂತಮ್ಮ. ಅಲ್ಲ, ಈಗಿನ ಕಾಲದಲ್ಲಿ ಕಾಯಿಲೆ ಇಲ್ದರ ಮನುಷ್ಯ ಯಾರಿದ್ದಾನೆ? ಯಾರು ಇಲ್ಲಮ್ಮ. ಹಂಗೇಳು. ಅಮ್ಮ, ಬೆಳಿಗ್ಗೆ ನಿಮ್ ಸೊಸೆ ಸಿಕ್ಕಿದ್ರು. ಹಾಯ್ ಅಂತಂದ್ರು ಅಷ್ಟೇ ಅಮ್ಮ. ತಗೋಮ್ಮ, ಕೊಡಿ. ನೋಡು, ನನ್ನ ಸೊಸೆ ಮತ್ತೆ ಸಿಕ್ಕಿದ್ರೆ ಅವಳ ಹತ್ರ ನಾನು ನಿಮ್ಮ ಮನೆ ಬಂದಿದ್ದೆ, ಕಾಫಿ ಕುಡಿದೆ ಅಂತೇನು ಹೇಳ್ಬಿಡಮ್ಮ. ಇಲ್ಲ, ಹೇಳಲ್ಲ. ಸುಮ್ಮನೆ ಕೂಗಾಡ್ತಾಳೆ. ಆಯ್ತು, ನಾನೇನು ಬರಲಾ? ಆಯ್ತು, ಹೋಗಿ ಬನ್ನಿ. ಬರ್ತೀನಿ ಕಲ್ಪನಾ. ಮಗ ಸೊಸೆ ಮುಂದೆ ಜಪಮಾಲೆ, ಅವ್ರ ಆಫೀಸ್ ಹೋಗ್ತಿದ್ದಂಗೆ ಏನ್ ಶೃಂಗಾರನೋ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಮತ್ತೆ ಮೇಡಮ್, ಇನ್ಶೂರೆನ್ಸ್ ಪ್ರೀಮಿಯಂ ದುಡ್ಡು. ಸಾರಿ, ಸ್ವಲ್ಪ ತಡ ಆಯಿತು. ದುಡ್ಡು ಹೊಂದಿಸ್ಬೇಕಲ್ಲ. ಪರವಾಗಿಲ್ಲ ಮೇಡಮ್, ಕೊಡ್ಬೋದು. ನೋಡಿ, ನಾನು ಚೆಕ್ ಕೊಡ್ತೀನಿ. ಇದು ನಾನು ದೊಡ್ಡ ಉದ್ದೇಶ ಇಟ್ಕೊಂಡು ಮಗಳ ಹೆಸರಿನಲ್ಲಿ ಇನ್ಶೂರೆನ್ಸ್ ಮಾಡಿಸಿರೋದು. ಅವಳು ಸೆಕೆಂಡ್ PUCಗೆ ಬರೋ ಹೊತ್ತಿಗೆ ಇದು ಮೆಚೂರ್ ಆಗಬೇಕು. ಯಾವುದೇ ಕಾರಣಕ್ಕೂ ಅವಳ ಎಜುಕೇಷನ್ಗೆ ತೊಂದರೆ ಆಗಬಾರ್ದು ಅಷ್ಟೇ. ಯಾವ ತೊಂದರೆನೂ ಆಗಲ್ಲ ಮೇಡಮ್. ಆ ಸಮಯಕ್ಕೆ ಸರಿಯಾಗಿ 10 ಲಕ್ಷ ರೂಪಾಯಿ ಚೆಕ್ ಬರುತ್ತೆ. ನೀವೇನು ಯೋಚನೆ ಮಾಡೋ ಹಾಗಿಲ್ಲ. ಓಕೆ, ಅಷ್ಟಾದರೆ ಸಾಕು. ತಗೊಳ್ಳಿ ಚೆಕ್ಕು. ಥ್ಯಾಂಕ್ ಯು ಮೇಡಮ್. ಸರ್ ಹೇಳಿ. ಏನಿಲ್ಲ, ಮಂತ್ ಎಂಡ್ ಬರ್ತಾ ಇದೆ. ಸ್ಟಾಫ್ಗೆಲ್ಲ ಸ್ಯಾಲ್ರಿ ಕೊಡಬೇಕು. ಓಕೆ. ಅದಕ್ಕೆ ನಾನು ಕಂಪ್ನಿದು ಅಕೌಂಟ್ ಚೆಕ್ ಮಾಡಿದೆ ಬ್ಯಾಂಕ್ನಲ್ಲಿ. ಆದರೆ ಯಾಕೆ ನಮ್ಮ ಕಂಪ್ನಿ ಅಕೌಂಟಲ್ಲಿ ದುಡ್ಡಿಲ್ವಾ? ಇಲ್ಲ ಸರ್, ಅದನ್ನೇ ಮುಂಚೆ ಅಡ್ವಾನ್ಸ್ ಆಗಿ ಹೇಳ್ಬೋಣ ಅಂತ ಬಂದೆ. ಆದರೆ ಬರಬೇಕಾದ ದುಡ್ಡಿಗೆಲ್ಲ ತುಂಬ ಫಾಲೋ ಅಪ್ ಮಾಡಿದ್ದೀನಿ. ಅದು ನೋಬಡಿ ಈಸ್ ಪೇಯಿಂಗ್. ಒಂದು ಐಡಿಯಾ ಮಾಡೋಣ. ಈ ತಿಂಗಳು ಸಂಬಳ ಬರೋದು ಲೇಟ್ ಆಗುತ್ತೆ ಅಂತ ನೋಟಿಸ್ ಬೋರ್ಡಲ್ಲಿ ಅನೌನ್ಸ್ ಮಾಡ್ಬೋಣ. ನೋ ಅಲ್ರಿ, ಅವ್ರಿಗೆ ರೈಟ್ ಟೈಮ್ಗೆ ಸ್ಯಾಲ್ರಿ ಕೊಡ್ಬೇಕ್ರಿ ನಾವು. ಅವ್ರ ಜೀವನ ಹೇಗೆ ಮಾಡ್ತಾರೆ? ಒಂದು ಕೆಲಸ ಮಾಡಿ, ನಮ್ಮ ಮನೆಯಿಂದಲೇ ದುಡ್ಡು ತಂದು ಕೊಡ್ತೀನಿ. ಅರ್ಥ ಆಯ್ತಾ? ಸಾರ್, ಹೌದು ರೀ, ನಾವು ನಮ್ಮ ಪ್ರಾಫಿಟ್ನಲ್ಲಿ ಏನಾದರೂ ಅವ್ರಿಗೆ ಶೇರ್ ಕೊಡ್ತಾ ಇದ್ದೀವ್ಯಾ? ಅವ್ರ ಸಂಬಳನ ನಾವು ರೈಟ್ ಟೈಮ್ಗೆ ಕೊಡ್ಬೇಕ್ರಿ. ದಯವಿಟ್ಟು ಹೋಗಿ ಆ ಸ್ಯಾಲ್ರಿ ಸ್ಟೇಟ್ಮೆಂಟ್ನ ರೆಡಿ ಮಾಡ್ಕೊಂಡು ಬನ್ನಿ. ಶೂರ್ ಸರ್, ಯು ಆರ್ ಗ್ರೇಟ್ ಸರ್. ಅದಿರಲಿ, ಹೇಗಿದ್ದಾಳೆ ನಿಮ್ಮ ಮಗಳು? ಹೇಗೆ ಓದ್ತಾ ಇದ್ದಾಳೆ? ಅಯ್ಯೋ, ತುಂಬ ಚೆನ್ನಾಗಿ ಓದ್ತಾಳೆ ಸರ್. ತುಂಬ ಒಳ್ಳೆ ಮಾರ್ಕ್ಸು ತಗೋತಾಳೆ ಸರ್. ಎಲ್ಲ ಆಕ್ಟಿವಿಟೀಸಲ್ಲೂ ಇದ್ದಾಳೆ ಸರ್. ಟು ಬಿ ಫ್ರ್ಯಾಂಕ್ ವಿತ್ ಯು, ನನ್ನ ಮಗಳ ಎಲ್ಲ ಆಕ್ಟಿವಿಟೀಸನ್ನು ನೋಡ್ಕೊಳ್ಳೋದೆ ನನ್ನ ಹೆಂಡತಿ ಸರ್. ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಮನೆಯಲ್ಲಿ ಸರ್?
ನನಗೂ ಒಬ್ಳು ಮೊಮ್ಮಗಳಿದ್ದಾಳೆ. ಅವಳು ನಿಮ್ಮ ಮಗಳ ವಯಸ್ಸೇ. ಹಾ. ಏನ್ ಮಾಡೋದು, ಓದೋದೇ ಇಲ್ರಿ. ಯಾವಾಗಲೂ ಆ ಮೊಬೈಲ್ನಲ್ಲಿ ವಾಟ್ಸಾಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅದನ್ನೇ ನೋಡ್ತಿರ್ತಾಳೆ. ನನಗಂತೂ ದೊಡ್ಡ ಚಿಂತೆ ಆಗ್ಬಿಟ್ಟಿದ್ಯಪ್ಪ. ಡೋಂಟ್ ವರಿ ಸರ್, ಚಿಕ್ಕ ವಯಸ್ಸಲ್ವಾ, ಸ್ವಲ್ಪ ಹುಡುಗಾಟ. ಹೋಗ್ತಾ ಹೋಗ್ತಾ ಚೆನ್ನಾಗಿ ಓದ್ತಾಳೆ ಸರ್, ಬುದ್ಧಿ ಬರುತ್ತೆ. ಮ್ಯಾಥ್ಸಲ್ಲಂತೂ ಈ ಸತಿ ಒಳ್ಳೆ ಮಾರ್ಕ್ಸ್ ಬರೋದು ಕನ್ಫರ್ಮ್. ನಿಂದು? ಹ್ಞೂ, ನಂಗೂ ಒಳ್ಳೆ ಮಾರ್ಕ್ಸ್ ಬರುತ್ತೆ ಈ ಸತಿ. ಹಾಯ್ ಚಿನ್ನಮ್ಮ. ಅವಾಗಲೇ ನಿಮ್ಮಮ್ಮ ಬಂದ್ಬಿಟ್ಟಿದ್ದಾರೆ. ಹಾಯ್ ಮಾ. ಹಾಯ್ ಆಂಟಿ. ಹಾಯ್. ಬಾ ಹೋಗೋಣ. ಬಾಯ್. ಬಾಯ್ ಆಂಟಿ. ಲಂಚ್ ಬಾಕ್ಸ್ ಖಾಲಿನಾ? ತಗೋ ಸ್ನ್ಯಾಕ್. ಥ್ಯಾಂಕ್ಸ್ ಮಾ. ಎಕ್ಸಾಮ್ ಡೇಟ್ ಹೇಳಿದ್ರಾ? ಸದ್ಯದಲ್ಲೇ ಹೇಳ್ತೀನಿ ಅಂದಿದ್ದಾರೆ. ಓಕೆ. ಬಟ್ ಏನು ಗೊತ್ತಾ ಚಿನ್ನ, ಚೆನ್ನಾಗಿ ಓದ್ಕೋ. ಆಗ ಯಾವ ಟೆನ್ಷನು ಇರಲ್ಲ ಅಷ್ಟೇ. ಬಟ್ ಓವರ್ ಕಾನ್ಫಿಡೆನ್ಸ್ ಬೇಡ ಅಷ್ಟೇ. ಖಂಡಿತ ಇಲ್ಲ. ಆದ್ರೆ ರಂಗಪ್ರವೇಶ ಕೂಡ ಸದ್ಯದಲ್ಲೇ ಇದೆ ಅಮ್ಮ. ಟೆನ್ಷನ್ ಮಾಡ್ಕೋಬೇಡ ಚಿನ್ನ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ಯಾ. ಯು ವಿಲ್ ಬಿ ಪರ್ಫೆಕ್ಟ್ಲಿ ಫೈನ್. ಆಯ್ತಾ? ಚೆನ್ನಾಗಿದ್ಯಾ? ಬನ್ನು ಎಂಜಾಯ್ ಮಾಡು. पिया को मना मानत नाही रे, पिया को मना मानत नाही रे, पिया को मना मानत नाही रे, बेनती ಚಿತ್ತಾರ ಕರಗುತ್ತಿದೆ ಈಗ, ಮತ್ತೆ ಮುತ್ತಾಗಿ ಮೂಡುವುದೇ ಬೇಗ. ಚಿತ್ತ ಚಿತ್ತಾರ ಕರಗುತ್ತಿದೆ ಈಗ, ಮತ್ತೆ ಮುತ್ತಾಗಿ ಮೂಡುವುದೇ ಬೇಗ. ಹೃದಯ ಕೊಡಲುಕ್ಕಿ ಮುರಿಯುವುದೇ ಮತ್ತೆ, ಒಡೆದು ಸೀಳಾದ ಎದೆಯೊಳಗೆ ಚಿಂತೆ. ಆಹಾ ಆಹಾ ಲಲ ಚಿತ್ತ ಚಿತ್ತಾರ ಕರಗುತ್ತಿದೆ ಈಗ. ಸಂಸಾರ ಸಾಗರದಿ ಅಡೆತಡೆಯ ಅಲೆಯೆತ್ತು, ನೆಮ್ಮದಿಯ ಕೆಡಸಿರಲು ಪ್ರೀತಿ ಸಿಂಧು. ಸ್ನೇಹ ವಿಶ್ವಾಸದಲ್ಲಿ ಬೆಸುಗೆ ಬಲವಾಗಿರಲು, ಬಾಳ ತಾರೆಗೆ ಗೆಲುವು ಭರವಸೆಯ ಬೆಳಕು. ಆಹಾ ಆಹಾ ಲಲ ಆಹಾ ಆಹಾ ಲಲ. ಬಂದೆ. ಹಾಯ್ ವಾಣಿ. ಹಾಯ್, ಬನ್ನಿ ಒಳಗೆ. ಅಯ್ಯೋ, ನೀನ್ ಬರ್ಬೇಡಿ ಅಂತ ಹೇಳಿದ್ರು ಕೂಡ ನಾನು ಬಂದೇ ಬರ್ತೀನಿ. ಹೌ ಆರ್ ಯು? ಸೂಪರ್. ನೀವ್ ಹೇಗಿದ್ದೀರಾ? ನಾನಾ ಸೂಪರ್ ಆಗಿದ್ದೀನಿ. ಅಂದಾಗೆ ವಾಣಿ, ಹೇಳಿ. ನೀನ್ ಟೀ ಮಾಡ್ಕೊಡ್ತೀಯಲ್ಲ, ಸೂಪರ್ ಆಗಿರುತ್ತೆ ಕಣೆ. ಟೀನ ಎಲ್ರೂ ಮಾಡ್ತಾರೆ. ಟೀ ಪುಡಿ, ಹಾಲು, ಸಕ್ಕರೆ ಇದ್ರೆ ಕುದಿಸ್ಬಿಟ್ಟು ಎಲ್ರೂ ಮಾಡ್ಬಿಡ್ತಾರೆ. ಆದ್ರೆ ನೀನ್ ಟೀ ಮಾಡ್ತೀಯಲ್ಲ, ಅದ್ರ ರುಚಿನೇ ಬೇರೆ ಕಣೆ. ಒಂದ್ ಕಪ್ ಟೀ ಮಾಡ್ಕೊಡ್ತೀಯಾ? ಅದೇ ನೀನ್ ಯಾವಾಗ್ಲೂ ಕೊಡ್ತೀಯಲ್ಲ ಮಸಾಲ ಟೀ, ಜೊತೆಗೆ ಅದ್ರಲ್ಲಿ ಒಂದೆರಡು ಏಲಕ್ಕಿ ಹಾಕ್ಬಿಟ್ರೆ ಟೀ ಕುಡಿಯಕ್ಕೆ ಗಮ್ ಅಂತ ಚೆನ್ನಾಗಿರುತ್ತೆ. ಆಯ್ತು, ಮಾಡ್ಕೊಂಬ. ತಗೊಳ್ಳಿ. ಓ ಕೊಡಮ್ಮ. ಘಮ ಘಮ ಅಂತಿದೆ. ನನ್ನ ಮಗನಿಗೆ ಹೇಳ್ಬಿಡ್ತೀನಿ ಕಣೆ, ನಾನು ಸಾಯುವಾಗ ನನ್ನ ಬಾಯಿಗೆ ಗಂಗಾಜಲ ಬಿಡಬೇಡಪ್ಪ. ಇಷ್ಟು ಚೆನ್ನಾಗಿರೋ ಮಸಾಲ ಟೀ, ಅದು ವಿತ್ ಶುಗರ್,
ಬಿಡು ಅಂತ ಆಗಲೇ ನೋಡು ನಾನು ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ. ಗುಂಡ್ಕಲ್ ಥರ ಇದ್ದೀರಿ, ಯಾಕೆ ಸಾಯೋ ಮಾತಾಡ್ತೀರಿ? ಅದಕ್ಕೆ ಕಣ ಹೇಳೋದು, ಇರೋ ಅಷ್ಟು ದಿವಸ ಖುಷಿಯಾಗಿರಬೇಕು. ಕಣ್ಣಿಗೆ ಕಂಡದನ್ನ ಮಾಡಬೇಕು, ಉಡ್ಬೇಕು ಅನ್ಸಿದ್ದನ್ನು ಉಟ್ಕೋಬೇಕು, ತಿನ್ಬೇಕು ಅನ್ಸಿದ್ದನ್ನು ತಿನ್ನಬೇಕು. ಅಷ್ಟೇ ಅಲ್ಲ ಕಣೆ, ಎಲ್ರ ಜೊತೆನೂ ನಗ್ನಗ್ತಾ ಮಾತಾಡಬೇಕು. ಹೌದು, ಅದಕ್ಕೆ ನೀವು ಬರ್ತೀರಾ ಅಂತ ನಾನು ಟೀ ರೆಡಿ ಮಾಡಿಟ್ಟಿದ್ದೆ. ಲವ್ ಯು ಕಣೆ. ಸಾಕತ್ತಾಗಿದೆ ವಾಣಿ, ಇಷ್ಟು ಚೆನ್ನಾಗಿರೋ ಟೀ ಮಾಡಿದ್ ನಿನ್ನ ಕೈಗೆ ಬಂಗಾರದ ಬಳೆ ತೋರಿಸ್ಬೇಕು ನೋಡು. ಓ ಟೈಮ್ ಆಗೋಯ್ತು. ಓಕೆ ಮಾಧವಿ, ಬಾಯ್. ಬಾಯ್ ಶಿಲ್ಪಾ. ನಾಳೆ ಸಿಗ್ತೀನಿ. ಓ 5 ಗಂಟೆ ಆಗೋಯ್ತು. ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ಸರ್, ಫೈಲ್ ರೆಡಿ ಇದೆ. ಇದ್ರ ಜೊತೆ ಎನ್ಕ್ಲೋಜರ್ ಕೂಡ ಹಾಕ್ಬಿಡಿ. ಹಾಗೇನೆ ಇವತ್ತೇ ಸಾಫ್ಟ್ ಕಾಪಿನ ಮೇಲ್ ಮಾಡಿಬಿಡಿ. ಸರ್, 5 ಗಂಟೆ ಆಗಿದೆ, ನಾಳೆ ಮಾಡ್ಬೋದಾ? ನೋ ನೋ ನೋ, ಇವತ್ತೇ ಮಾಡಬೇಕು. ನಾಳೆಗೆ ಕ್ಯಾರಿ ಮಾಡಿಬಿಡಿ. ಅದನ್ನು ಮುಗಿಸಿ ಆಮೇಲೆ ಹೋಗಿ. ಓಕೆ ಸರ್. ಹಾಗೆ ಆ GST ಆಫೀಸ್ಗೆ ಹೋಗಿ ಬಂದ್ಬಿಡಿ. ಅದೇನು ಲೆಕ್ಕ ಇದೆ ಅದನ್ನೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಂಡು ಬನ್ನಿ. ನಮ್ಮ ಲೆಕ್ಕ ಪರ್ಫೆಕ್ಟ್ ಆಗಿರ್ಬೇಕ್ರಿ, ಪಕ್ಕಾ ಇರಬೇಕು. ಅರ್ಥ ಆಯ್ತಾ? ಸರ್ ನಿಮ್ಮ ಬಗ್ಗೆ ಗೊತ್ತಲ್ಲ ಸರ್, ಎಲ್ಲ ಫೈಲ್ಸು ರೆಡಿ ಇದೆ, ಸ್ಟೇಟ್ಮೆಂಟ್ಸು ರೆಡಿ ಇದೆ ಸರ್. 1-2 ಫೈಲ್ ಮಾತ್ರ ಬ್ಯಾಲೆನ್ಸ್ ಇದೆ. ಹೌದಾ? ಹೋಗಿ ಅದನ್ನು ಸರ್ ಮಾಡ್ಕೊಂಡು ಬಂದ್ಬಿಡಿ ಬೇಗ. ಒಂದು ನಿಮಿಷ ಸರ್. ಸರ್ ನನ್ನ ವೈಫು ಫೋನ್ ಮಾಡಿದ್ದಾರೆ. ಮಾತಾಡಿ ಮಾತಾಡಿ. ಹೇಳು ಮಾಧವಿ. ರೀ, ಇವತ್ತು ಪುಟ್ಟಿನ ನೀವೇ ಪಿಕ್ ಮಾಡೋಕ್ಕಾಗತ್ತಾ? ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ. ಅಟ್ಲೀಸ್ಟ್ ಇನ್ನೊಂದು 2 ಅವರ್ಸ್ ಆಗುತ್ತೆ. ಒಂದು ನಿಮಿಷ ಇರು, ನಮ್ಮ ಬಾಸನ್ ಕೇಳಿ ಹೇಳ್ತೀನಿ. ಸರ್ ನನ್ನ ಮಗಳು ಸ್ಕೂಲ್ ಬಿಟ್ಬಿಟ್ಟಿದೆ, ನನ್ನ ವೈಫು ಪಿಕಪ್ ಮಾಡಬೇಕಾಗಿತ್ತು, ಬಟ್ ಎಲ್ಲೋ ಸ್ಟ್ರಕ್ ಆಗಿಬಿಟ್ಟಿದ್ದಾಳೆ. ಇಫ್ ಯು ಡೋಂಟ್ ಮೈಂಡ್ ನಾನೀಗ ಹೋಗಿ ಪಿಕಪ್ ಮಾಡಬೇಕು. ನಾನು ಹೋಗಿ ಬರಲ್ಲ ಸರ್? ನೋ 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 ನೋ, ಅಲ್ಲಿ ಸ್ಪಾಟ್ಗೆ ಹೋಗ್ಬೇಕ್ರಿ, ಜನ ಎಲ್ಲ ಕಾಯ್ತಾ ಇರ್ತಾರೆ, ತಡ ಆಗುತ್ತ್ರಿ. ನೋ ನೋ, ನೀವು ನನ್ನ ಜೊತೆ ಬಂದ್ಬಿಡಿ. ನೀವು ಬೇರೆ ಏನಾದರೂ ಅರೇಂಜ್ ಮಾಡ್ಕೊಳ್ರಿ. ಸರಿ ಸರ್. ಮಾಧವಿ ಸಾರಿ, ನನ್ನ ಬಾಸ್ ಜೊತೆ ತಕ್ಷಣ ಹೊರಗಡೆ ಇನ್ಸ್ಪೆಕ್ಷನ್ಗೆ ಹೋಗಬೇಕು. ನೀನು ಬೇರೆ ಏನಾದ್ರು ಅರೇಂಜ್ ಮಾಡ್ಕೋಪ್ಪ. ಓಕೆ? ಸರಿ ಬಿಡಿ. ಓಕೆ ಆಯಿತು, ನಾನು ಡ್ರೈವರ್ಗೆ ರೆಡಿಯಾಗಿ ಹೇಳ್ತೀನಿ. ಲೆಟ್ ಅಸ್ ಮೂವ್ ಸರ್. ಓಕೆ. ಹಲೋ. ಹಲೋ ಮೇಡಮ್, ನಾನು ಮಯೂರಿ ತಾಯಿ ಮಾತಾಡ್ತಿರೋದು. ಹಾಂ ಹೇಳಿ. ಅದು ಇವತ್ತು ನನಗೆ ಅವಳನ್ನ ಬಂದು ಪಿಕ್ ಮಾಡೋಕ್ಕಾಗ್ತಿಲ್ಲ. ಅವಳಿಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಂತೆ ಅಂತ ಹೇಳ್ಬಿಡ್ತೀರಾ ಪ್ಲೀಸ್? ಹಾಂ ಸರಿ, ಹೇಳ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ. ಏ ಮಯೂರಿ, ನಿಮ್ಮಮ್ಮ ಬರ್ಲಿಲ್ವಾ ಪಿಕ್ ಮಾಡಕ್ಕೆ? ಇಲ್ಲ ಕಣೋ, ಯಾಕೋ ಬಂದಿಲ್ಲ. ಹಾಗಿದ್ರೆ ಬಾ, ವಾಕ್ ಮಾಡ್ಕೊಂಡು ಹೋಗೋಣ. ಮತ್ತೆ ರಂಗಪ್ರವೇಶಕ್ಕೆ ನಿನ್ ಪ್ರಿಪ್ರೇಷನ್ಸ್ ಹೇಗಿದೆ? ಚೆನ್ನಾಗಿ ನಡೀತಾ ಇದೆ. ನಿಂದು? ನಂದು ಕೂಡ ಚೆನ್ನಾಗಿ ನಡೀತಿದೆ. ಮತ್ತಿನ್ನೇನು? ಮತ್ತೆ ಇನ್ನೇನು ವಿಶೇಷ ಹೇಳು? ಅಂತರಂಗವಾ ಮುಚ್ಚಿಡಲಾರೆ, ಬಹಿರಂಗವಾ ಬಿಚ್ಚಿಡಲಾರೆ. ಅಂತರಂಗವಾ ಮುಚ್ಚಿಡಲಾರೆ, ಬಹಿರಂಗವಾ ಬಿಚ್ಚಿಡಲಾರೆ. ಜೀವಭಾವದ ತಲ್ಲಣ ಸಾಹಿಸದೆ ಹೃದಯವ ನಾಟಿವೆ ಬಾಣ
ರಂಗವ ಬಿಚ್ಚಿಡಲಾರೆ. ಹಾಯ್ ಪುಟಿ. ಪುಟಿ ಎಲ್ಲಿದ್ಯಾ? ಎಲ್ಲಿ ಹೋದ್ಲಿ ಇವಳು? ಪುಟಿ ಪುಟಿ ಬಾತ್ರೂಮ್ ಅಲ್ಲಿ ಇದೀನಮ್ಮ. ಆರ್ ಯು ಓಕೆ? ಅಮ್ಮ ಬಂದೆ. ಅಮ್ಮ. ಹಾಯ್ ಚಿನ್ನು. ಏನಾಯ್ತು? ಏನಾಯ್ತು ಚಿನ್ನು? ಒಂದ್ ತಿಂಗಳಿಂದ ನೋಡ್ತಾ ಇದ್ದೀನಿ, ಏನೋ ಡಲ್ ಆಗಿದ್ಯಾ. ಏನಾಯ್ತು ಚಿನ್ನು? ಏನಾಯ್ತು? ಡ್ಯಾನ್ಸ್ ಟೀಚರ್ ಏನಾದ್ರು ಬೈದ್ರಾ? ನಂಗೆ ಗೊತ್ತಾಯ್ತು, ಎಕ್ಸಾಮ್ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಲ್ವಾ? ಟೆನ್ಷನ್ ಎಲ್ಲ ಮಾಡ್ಕೊಂಡ್ರೆ ಯಾವುದು ಸಲೀಸಾಗಲ್ಲ, ಕಷ್ಟ ಅನ್ಸಕ್ ಶುರುವಾಗತ್ತೆ. ನಂದೇನಾದ್ರೂ ಹೆಲ್ಪ್ ಬೇಕಾಕಂತ? ಯಾವ ಸಬ್ಜೆಕ್ಟ್ ಕಷ್ಟ ಅನ್ಸಿದೆ ನಿಮಗೆ? ನೋಡು, ಎಕ್ಸಾಮ್ನೆಲ್ಲ ಈಸಿಯಾಗಿ ತಗೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಹೀಗೆ ಕಷ್ಟ ಆಗೋದು. ಓಕೆ? ನಿನ್ ಕೈಯಲ್ಲಿ ಆಗತ್ತೆ ಚಿನ್ನ, ಅಟೆಂಡ್ ಮಾಡು. ಏನಾಯ್ತು? ಹೊಟ್ಟೆ ಏನಾದ್ರೂ ನೋಡ್ತಾ ಇದೆಯಾ? ಇಲ್ಲ, ಆದ್ರೆ ಏನೋ ಒಂಥರ ಸಂಕಟ ಆಗ್ತಿದೆ. ಯಾಕೋ ತುಂಬಾ ಸುಸ್ತಾಗಿದೆಯಾ? ಒಂದ್ ಕೆಲ್ಸ ಮಾಡು, ಇವತ್ತು ಓದೋದು ಬರೆಯೋದು ಏನೂ ಬೇಡ, ಆರಾಮಾಗಿ ರೆಸ್ಟ್ ತಗೋ. ನಾನೊಂದು ಲೋಟ ಹಾಲು ಬಿಸಿ ಬಿಸಿಯಾಗಿ ತಂದ್ಕೊಡ್ತೀನಿ, ಕುಡ್ದು ಮಲ್ಕೊಂಬಿಡು. ನಾಳೆ ಬೆಳಗ್ಗೆ 7 ಹೊತ್ತಿಗೆ ಟ್ಯಾಂಟಡ್ಯಾನ್ ಎಲ್ಲ ಮಯ ಆಗ್ಬಿಡುತ್ತೆ. ಚಿಯರ್. ತಗೋ ಚಿನ್ನ. ಅಮ್ಮ ಸಾಕು. ಚೂರ್ ಕುಡಿಮ್ಮ. ಪ್ಲೀಸ್ ಅಮ್ಮ, ಬೇಡ ಸಾಕು. ಓಕೆ, ಗುಡ್ ನೈಟ್. ಚೆನ್ನಾಗಿ ನಿದ್ದೆ ಮಾಡು, ಮಲ್ಕೋ. ಬಾಯ್, ಗುಡ್ ನೈಟ್. ರೀ, ಹಾಲು. ಥ್ಯಾಂಕ್ ಯು. ರೀ, ಅತ್ತೆದು ಯಾಕೋ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗಿದೆ. ಏಯ್, ಏನು ಮಾಡ್ತಾರೆ ನಮ್ಮಮ್ಮ ಪಾಪ? ಸುಮ್ಮನೆ ಇಲ್ಲದೆ ಇರೋದಲ್ಲ, ನಮ್ಮಮ್ಮನ ಬಗ್ಗೆ ಹೇಳ್ಬೇಡ ನೀನು. ಇಲ್ಲ ರೀ, ನನ್ನ ಮಾತು ಕೇಳಿಸ್ಕೊಳ್ಳಿ. ಅತ್ತೆ ದಿನ ಅಕ್ಕಪಕ್ಕದವ್ರ ಮನೆಗೆ ಹೋಗಿ ಕಾಫಿ ತಿಂಡಿ ಮಾಡ್ಕೊಂಡು ಬರ್ತಿದಾರಂತೆ. ನಾವು ಹೊರಗಡೆ ಹೋಗ್ತಿದ್ದ ಹಾಗೆ ಅವ್ರು ಎಲ್ಲರ ಮನೆಗೂ ಹೋಗ್ತಿದ್ದಾರೆ. ಸುಮ್ಮನೆ ನಮ್ಮ ಮರ್ಯಾದೆ ತೆಗಿತಿದಾರಷ್ಟೇ. ನಂಗಂತೂ ಕೇಳಿ ತುಂಬ ಬೇಜಾರಾಯ್ತಪ್ಪ. ನೋಡೆ, ಅಮ್ಮನಿಗೆ ಸ್ವಲ್ಪ ತಿನ್ನೋ ಬಾಯಿ ಚಪಲ ಅಷ್ಟೇ, ಅದೇನು ದೊಡ್ಡ ವಿಷಯ ಅಲ್ಲ ಬಿಡು. ನೋಡು, ನಾವೆಲ್ಲ ಹೊರಗಡೆ ಹೊಟ್ಟೋಗ್ತೀವಿ, ಪಾಪ ಅಮ್ಮ ಒಬ್ಬಳೇ ಮನೇಲಿರ್ತಾಳೆ, ಒಂಟಿ ಬೋರ್ ಆಗಿರುತ್ತೆ. ಏನೋ ಅಕ್ಕಪಕ್ಕದ 4 ಜನದ ಮನೆಗೆ ಹೋಗಿರ್ತಾಳೆ, ಅದರಿಂದ ನಮಗೇನು ಯಾವ ಅವಮಾನನೂ ಆಗಲ್ಲ. ಸುಮ್ಮನೆ ಇಲ್ಲದಿರೋದೆಲ್ಲ ಹೇಳ್ಬೇಡ. ನಮ್ಗಿಷ್ಟೆಲ್ಲ ಅನುಕೂಲ ಇದ್ದು 4 ಜನಕ್ಕೆ ಅನ್ನ ಹಾಕೋ ಶಕ್ತಿ ಇದ್ದಾಗ್ಲೂ ಅತ್ತೆ ಬೇರೆಯವ್ರ ಮನೆಗೆ ಹೋಗಿ ಬೇಡ್ಕೊಂಡು ತಿಂತಾರೆ ಅಂದ್ರೆ ನಾವ್ ಹೇಗ್ರಿ ತಲೆ ಎತ್ಕೊಂಡು ತಿರ್ಗೋದು? ಸಾಯಂಕಾಲ ವಾಣಿಸಿಕ್ ಹೇಳಿದ್ರು, ಈ ಏರಿಯಾದಲ್ಲಿ ಎಲ್ರ ಮನೆಗೂ ಹೋಗ್ತಾರಂತೆ. ಮಾಧವಿ, ಈ ಥರ ನ್ಯೂಸೆನ್ಸ್ ಎಲ್ಲ ನನ್ನ ಹತ್ರ ತರಬೇಡ. ಅಲ್ಲ ಕಣೆ, ನನ್ನ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ನಮ್ಮಮ್ಮಂಗೆ ಬುದ್ಧಿ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ನಾನು? ನೀವು ಹೆಂಗಸ್ರು, ನೀವು ಕೂತ್ ಮಾತಾಡ್ಕೋಬೇಕು. ನಾನು ಗಂಡಸು, ಇದನ್ನೆಲ್ಲ ನಾನು ಹೇಗೆ ನೋಡ್ಲಿ? ಅವರು ನಿಮ್ಮಮ್ಮ ರೀ. ಅದಕ್ಕೆ ಹೇಳ್ತಿರೋದು,
ನಮ್ಮಮ್ಮ ನನಗಿಂತ ನಿನಗೆ ಕ್ಲೋಸು. ನೀನೇ ಸ್ವಲ್ಪ ಪರ್ಸನಲಾಗಿ ಹ್ಯಾಂಡಲ್ ಮಾಡಬಾರ್ದಾ? ಎಲ್ಲ ತೊಗೊಂಬಂದು ನನಗೆ ಕಂಪ್ಲೇಂಟ್ ಹೇಳ್ತಿರ್ತೀಯ. ತಗೋ, ನನಗೆ ಸ್ವಲ್ಪ ಕೆಲಸ ಇದೆ. ಮಾಧವಿ, ನನ್ನ ಟಿಫನ್ ಬ್ಯಾಗ್ ರೆಡಿನಪ್ಪ? ಬಂದೆ. ಆಮೇಲೆ ಪುಟ್ಟಿ ರೆಡಿ ಆದ್ಲಾ? ರೆಡಿ ಆಗ್ತಾ ಇದ್ದಾಳೆ. ಓ ಪುಟ್ಟಿ, ಹೇಳಿ ಪಪ್ಪ. ನಾನು ಹೋಗಿ ಬರ್ತೀನಿ ಪುಟ್ಟ. ಓಕೆ. ರಮಣ, ಏನಮ್ಮ? ಸ್ವಲ್ಪ ನಿಂತ್ಕೊಳ್ಳೋ. ನನಗೆ ದುಡ್ಡು ಬೇಕಿತ್ತು. ಯಾಕಮ್ಮ ದುಡ್ಡು? ನನ್ನ ಖರ್ಚಿಗೆ ದುಡ್ಡು ಬೇಕು ಕಣೋ. ಆಯ್ತು, ಒಂದು 500 ಕೊಡ್ತೀನಿ ಇರು. ತೆಗೆದು ಬಾರಿಸ್ತೀನಿ ನೋಡು. ಇರೋದು ನಮ್ಮಪ್ಪ ಕೊಟ್ಟರೋ ಮನೆಯಲ್ಲಿ 500 ರೂಪಾಯಿ ಕೊಡ್ತಾನಂತೆ. ಕೊಡ 5,000ನ. ಅಷ್ಟೊಂದು ಯಾಕಮ್ಮ? ಏನು ಖರ್ಚಿರುತ್ತೆ ನಿಂಗೆ? ಏನೋ ನನ್ನ ಖರ್ಚು ವೆಚ್ಚ ಎಲ್ಲ ನಿನಗೆ ವರದಿ ಒಪ್ಪಿಸ್ಬೇಕಾ? ಮರ್ಯಾದೆ ಕೊಟ್ಟೋದ್ರೆ ಸರಿ. ಪದೇ ಪದೇ ನಿನ್ ಮುಂದೆ ನನಗೆ ಕೈ ಒಡ್ಡಕ್ಕಾಗಲ್ಲ. ಆಯ್ತು, ಕೊಡ್ತೀನಿ ಬಿಡು. ಅಯ್ಯ, ಅದನ್ನೇ ಲೆಕ್ಕ ಆಗ್ತಾ ಇದ್ದಿಲ್ಲ ಬಿಡ. ಲೆಕ್ಕ ಬೇರೆ ಹಾಕ್ತಾನೆ ಇವನಿಗೆ. ನಾನು ಕೊಡ್ಬೇಕಾ? ನನ್ನ ದುಡ್ಡು. ಹಾಯ್ ಪುಟ, ಹೇಗನಿಸ್ತಿದೆ ಇವಾಗ? ನೋಡಿದ್ಯಾ, ಚೆನ್ನಾಗಿ ರೆಸ್ಟ್ ತಗೊಂಡಿದ್ದಕ್ಕೆ ಇವಾಗ ಸ್ವಲ್ಪ ಹುಷಾರಾಗಿದ್ಯಾ. ಬಟ್ ಒಂದು ಕೆಲಸ ಮಾಡು ಚಿನ್ನ, ಇವತ್ತು ಡ್ಯಾನ್ಸ್ ಕ್ಲಾಸ್ ಬೇಡ. ನಾನು ನಿಮ್ಮ ಟೀಚರ್ಗೆ ಫೋನ್ ಮಾಡಿ ಹೇಳ್ತೀನಿ. ಆದ್ರೆ ರಂಗ ಪ್ರವೇಶ ಹತ್ರ ಬರ್ತಿದೆ. ಪರವಾಗಿಲ್ಲ ಚಿನ್ನ, ನೀ ಹೇಗಿದ್ರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀಯಾ. 1-2 ದಿನ ಕ್ಲಾಸ್ ಮಿಸ್ ಆದ್ರೆ ಏನೂ ಆಗಲ್ಲ. ಬಾ, ಸ್ಕೂಲ್ಗೆ ಲೇಟ್ ಆಗುತ್ತೆ, ಹೊರಡೋಣ. ಹೋಗಿ ಶೂಸ್ ಹಾಕೋ, ನಾನು ಅಷ್ಟೊತ್ತಿಗೆ ಬ್ಯಾಗ್ ತರ್ತೀನಿ ಆಯ್ತಾ? ಬಾಯ್ ಅಜ್ಜಿ. ಬಾಯ್ ಪುಟ್ಟಿ, ಹುಷಾರಾಗೋಗಿ ಬರವ. ಹ್ಞೂ ಅಜ್ಜಿ. ಅತ್ತೆ, ಸುಮ್ಮನೆ ಅವ್ರಿವ್ರ ಮನೆಗೆ ಕಾಫಿ ತಿಂಡಿ ಅಂತ ಹೋಗ್ಬಿಡಿ. ಸ್ವಲ್ಪ ಹೊಟ್ಟೆ ಕಟ್ಟಿ ಬಾಯಿ ಕಟ್ಟಿ, ಇಲ್ಲಾಂದ್ರೆ ಹೆಲ್ತ್ ಹಾಳು ಮಾಡ್ಕೋತೀರಾ. ನಿಮ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಬಿಡಿ. ಸರಿ, ಬರ್ತೀವಿ. ಸುಪ್ನಾತಿ. ಹಾಯ್. ಸರಿ ಚಿನ್ನ, ಹೆಲ್ತ್ ಏನಾದರೂ ಅಪ್ಸೆಟ್ ಆದರೆ ಕಾಲ್ ಮಾಡಿಸು, ತಕ್ಷಣ ಬರ್ತೀನಿ. ಇಲ್ಲಮ್ಮ, ಹುಷಾರಾಗಿದ್ದೀನಿ. ಟೇಕ್ ಕೇರ್. ಬಾಯ್ 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 ಬಾಯ್. ಬಾರೆ ಹೋಗೋಣ. ಹೆಲ್ತ್ ಓಕೆನಾ? ಬಾಯ್ ಚಿನ್ನ. ಬಾಯ್ ಆಂಟಿ. ಟೇಕ್ ಕೇರ್. ವಾಣಿ. ಹಾ. ಏ ವಾಣಿ, ಬಾರೆ ಆಚೆಗೆ. ಹಾ, ಬಂದೆ. ಏನೇ, ನಾನು ದಿನ ನಿಮ್ಮ ಮನೆಗೆ ಬಂದು ತಿಂಡಿ ತಿಂದು ಟೀ ಕುಡ್ಕೊಂಡು ಹೋಗ್ತೀನಿ ಅಂತ ನನ್ನ ಸೊಸೆ ಹತ್ರ ಕಂಪ್ಲೇಂಟ್ ಹೇಳ್ತೀಯಾ? ನನ್ನೇ ಬೈಸ್ತೀಯಾ? ಎಷ್ಟೇ ದುಡ್ಡು ಖರ್ಚಾಯ್ತು? ತಗೊಳ್ಳೆ, 5,000 ರೂಪಾಯಿ ಇದೆ, ಎಣಿಸ್ಕೋ. ಅಯ್ಯೋ, ನಾನು ಹೇಳಿಲ್ಲ. ಆಹಾ, ಸುಪ್ನಾತಿ. ಹೇಳಲಿಲ್ವಂತೆ, ಹೇಳಲಿಲ್ಲ. ಅಲ್ಲ, ನನಗೆ ಶುಗರ್ ಕಂಪ್ಲೇಂಟು ಅದು ಇದು ಅಂತ ನನ್ನ ಸೊಸೆ ಕಾಫಿ ಟೀಗೆ ಸಕ್ಕರೆ ಹಾಕಲ್ಲ. ಅದಕ್ಕೆ ನಿಮ್ಮ ಮನೆಗೆ ಬಂದಾಗ ಸಕ್ಕರೆ ಹಾಕಿರೋ ಕಾಫಿ ಟೀ ಕೊಡ್ತೀಯಾ ಅಂತ ವಿಶ್ವಾಸಕ್ಕೆ ಕುಡ್ದೆ. ಅಷ್ಟಕ್ಕೆ ನನ್ನ ಮೇಲೆ ನನ್ನ ಸೊಸೆ ಹತ್ರಕ್ಕೆ ಹೋಗಿ ಕಂಪ್ಲೇಂಟ್ ಹೇಳ್ತೀಯಾ? ತಪ್ಪಾಯ್ತು, ಬನ್ನಿ ಒಳಗೆ, ಟೀ ಮಾಡ್ಕೊಡ್ತೀನಿ. ಬೇಕಾಗಿಲ್ಲ ಕಣೆ, ನಾನು ನಿಮ್ಮ ಮನೇಲಿ ತಿನ್ನೋದು ಇಲ್ಲ, ಕುಡಿಯೋದು ಇಲ್ಲ. ಛೇ, ತಿನ್ನೋದು ಕುಡ್ದೋದಕ್ಕೆಲ್ಲ ಲೆಕ್ಕಾಚಾರ ಹಾಕ್ತಿರಲ್ಲ. ನಿಮ್ಗೇನು ಮಾನವೀಯತೆ ಅನ್ನೋದೇ ಇಲ್ವೇನೆ? ಎಲ್ಲ ಹಾಳಾಗೋಗಿದ್ದೀರಾ. ಥೂ 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 ಥೂ. ತಪ್ಪಾಯ್ತು, ಒಳಗೆ ಬನ್ನಿ. ಸಾಧ್ಯ ಇಲ್ಲ ಕಣೆ, ಇನ್ಮೇಲೆ ನಾನು ನಿಮ್ಮ ಮನೆ ಒಳಗಡೆ ಕಾಲು ಇಡಲ್ಲ. ನನಗೆ ಬೇಕು ಅನ್ಸಿದ್ರೆ ಹೋಟ್ಲಿಗೆ ಹೋಗ್ತೀನಿ ಕಣೆ, ಅಲ್ಲೇ ಕಾಫಿ ಕುಡಿತೀನಿ, ತಿಂಡಿನೂ ತಿಂತೀನಿ, ಸಕ್ಕರೆ ಹಾಕಿರೋ ಟೀನೇ ಕುಡಿತೀನಿ. ಆದರೆ ನಿನ್ನ ಮನೆ ಒಳಗಡೆ ಯಾವತ್ತೂ ಕಾಲಿಡಲ್ಲ ಕಣೆ. ಗುಡ್ ಬಾಯ್. पिया को मना मानत नाही रे, पिया को मना मानत नाही रे, पिया को मना मानत नाही रे, बेनती करते मैं तो हार गई रे, बेनती करते मैं तो हार गई रे, पिया को मना
was a leader of the information movement. He was born in poor family at Elsborn, Germany in 1483. He had primary education at Mansfield. He secured the master degree in theology. ಮಯೂರಿ, ಏನಾಯ್ತು? ಹುಷಾರಿಲ್ವಾ? ಹಲೋ ಮಾಧವಿ, ನಿಧಾನ ಬಾಚಿನ ಕೂತ್ಕೊ. ನಿಧಾನ ನೋಡು, ವಾಂತಿ ಆಯ್ತು ಅಂತ ಏನೂ ಹೆದರ್ಕೋಬೇಕಾಗಿಲ್ಲ. ಎಲ್ಲ ಸರಿ ಹೋಗುತ್ತೆ. ಹೊರಗಡೆ ಏನಾದರೂ ತಿಂದ್ಯಾ? ಇಲ್ಲಮ್ಮ, ಹೊರಗಡೆ ಏನೂ ತಿಂದಿಲ್ಲ. ಆದ್ರೆ ಸುಸ್ತಾಗ್ತಿದೆ, ಏನೋ ಒಂಥರ ಸಂಕಟ ಆಗ್ತಿದೆ, ಎದ್ರೆ ತಲೆ ತಿರುಗುತ್ತೆ. ಎಲ್ಲ ಸರಿ ಹೋಗುತ್ತೆ ಚಿನ್ನ. ರೆಸ್ಟ್ ತಗೋ. ಇಟ್ಸ್ ಓಕೆ. ಯಾಕೆ ಪುಟ್ಟಿ ತುಂಬಾ ಡಲ್ ಆಗಿದ್ದಾಳಲ್ಲ, ಏನಾಯ್ತು? ಸ್ವಲ್ಪ ವಾಂತಿ ಆಯ್ತು. ವಾಂತಿನಾ? ಏಯ್, ಅವಳು ಯಾವತ್ತೂ ಆರೋಗ್ಯ ಹಾಳು ಮಾಡ್ಕೊಂಡವಳೆ ಅಲ್ಲ. ಏನಾಯ್ತು ಪುಟ್ಟ? ಎಲ್ಲ ಸರಿ ಹೋಗುತ್ತೆ. ನಾನು ನೋಡ್ಕೋತಾ ಇದ್ದೀನಲ್ಲ, ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ? ಅಲ್ಲ, ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಅವಳೇನೋ ಪರದಾಡ್ಕೋತಾಳೆ, ಬಾಯ್ಬಿಟ್ಟು ಹೇಳೋದಿಲ್ಲ, ನೀನು ನನಗೆ ತಿಳಿಸೋದಿಲ್ಲ. ಏನಾಗಿದೆ ಪುಟ್ಟ, ಹೇಳಪ್ಪ. ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಹಾಗೆ ಹೇಳು ಮತ್ತೆ. ಸ್ಟ್ರೆಸ್ ಮಾಡ್ಕೊಳ್ಳೋದೇನೆ, ಹಾಗಾಗುತ್ತೆ ಅಂತ ಗೊತ್ತಿತ್ತು, ಹಾಗೆ ಆಗಿದೆ. ಏನ್ ಗೊತ್ತಿತ್ತು? ತಪ್ಪೆಲ್ಲ ನಿಂದೇ ಮಾಧವಿ. ಅವಳು ಹೀಗಾಗೋದಿಕ್ಕೆ ನೀನೇ ಕಾರಣ. ಅವಳನ್ನ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ ನೀನು. ಅವಳನ್ನ ಸಿಂಗರ್ ಆಗು, ಡ್ಯಾನ್ಸರ್ ಆಗು, ಅಬಾಕಸ್ಗೆ ಹೋಗು, ಜಾಸ್ತಿ ಮಾರ್ಕ್ಸ್ ತಗೋ, ಹೀಗೇನೇನೆಲ್ಲ ಒತ್ತಡ ಹಾಕಿದ್ರೆ ಅವಳು ತಾನೇ ಏನೇನು ಅಂತ ಮಾಡ್ತಾಳೆ. ಸ್ಟ್ರೆಸ್ ಆಗೇ ಆಗುತ್ತೆ ರೀ. ನಾನೇನು ಅವಳಿಗೆ ತೊಂದರೆ ಕೊಟ್ಟಿಲ್ಲ. ನಿಮ್ಗಿದೆಲ್ಲ ಅರ್ಥ ಆಗಲ್ಲ ಬಿಡಿ. ನೋಡು ಮಾಧವಿ, ನೀನ್ ಚಿಕ್ಕವಳಿದ್ದಾಗ ಏನೇನ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ಯೋ ಅದನ್ನೆಲ್ಲ ಮಗಳು ಮಾಡ್ಲಿ ಅಂತ ಅವಳ ಮೇಲೆ ಒತ್ತಡ ಹಾಕಬೇಡ. ಎಲ್ಲರೂ ಎಲ್ಲದನ್ನೂ ಒಟ್ಟಿಗೆ ಅಚೀವ್ ಮಾಡಕ್ ಆಗಲ್ಲ. ಪ್ರತಿಯೊಂದಕ್ಕೂ ತಾಳ್ಮೆ ಬೇಕು, ಗೊತ್ತಾಯ್ತಾ? ನೋಡು, ದಯವಿಟ್ಟು ಇನ್ಮೇಲೆ ಅವಳ ಪಾಡುಗಳು ಫ್ರೀಯಾಗಿರಕ್ ಬಿಟ್ಬಿಡು ಪ್ಲೀಸ್. ಅದ್ ಹಾಗಲ್ಲ ರೀ. ಏನೋ ಒಂದು ಸಬೂಬ್ ಹೇಳ್ತೀಯ, ನನಗದೆಲ್ಲ ಗೊತ್ತಿಲ್ಲ. ನನಗೆ ಬೆಟ್ಟದಷ್ಟು ಕೆಲಸ ಇದೆ. ಒಟ್ನಲ್ಲಿ ನನ್ನ ಮಗಳು ಬೇಗ ಹುಷಾರಾಗಬೇಕು ಅಷ್ಟೇ, ಗೊತ್ತಾಯ್ತಾ? ಹಲೋ ಡಾಕ್ಟರ್. ಹೇಳಿ ಮಾಧವಿ. ಅದು ನನ್ನ ಮಗಳಿಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ಸುಸ್ತು, ಸಂಕಟ ಅಂತಿದ್ದಾಳೆ. ಸಾಕಷ್ಟು ವಾಮಿಟ್ ಆಗ್ತಾ ಇದೆ. ಯಾವತ್ತೂ ಹೀಗೆಲ್ಲ ಆಗಿರ್ಲಿಲ್ಲ. ಫುಡ್ಡಲ್ಲೇನೋ ವ್ಯತ್ಯಾಸ ಆಗಿರುತ್ತೆ, ಡೋಂಟ್ ವರಿ. ನಾವು ಮನೆ ಔಷಧಿ ಎಲ್ಲ ಟ್ರೈ ಮಾಡಿದ್ವಿ, ಯಾವುದೂ ವರ್ಕ್ ಆಗ್ತಿಲ್ಲ ಡಾಕ್ಟರ್. ನಾನು ಚೆಕಪ್ ಮಾಡಿದೆ, ಏನೂ ಹೇಳಕ್ಕಾಗಲ್ಲ. ಓಕೆ. ಸಿಂಪ್ಟಮ್ಸ್ ನೋಡಿದ್ರೆ ಅಂತ ಮೇಜರ್ ಏನೂ ಇಲ್ಲ ಅನ್ಸುತ್ತೆ. ಯಾವುದಕ್ಕೂ ನಿಮ್ಮ ಮಗಳನ್ನ ಕರ್ಕೊಂಡು ಬಂದ್ಬಿಡಿ. ನಾನು ಚೆಕ್ ಮಾಡಿ ನೋಡ್ತೀನಿ, ನೀವೇನೂ ಎದುರುಬೇಡಿ. ಹಾಗಲ್ಲ ಡಾಕ್ಟರ್, ತುಂಬಾನೇ ಭಯ ಆಯ್ತು. ಅವಳು ತುಂಬಾ ಆಕ್ಟಿವ್ ಹುಡುಗಿ, ಯಾವತ್ತೂ ಹೀಗೆಲ್ಲ ಒದ್ದಾಡ್ದೋಳಲ್ಲ. ನಮ್ಮ ಮನೆಯವರಂತೂ ನೀನು ತುಂಬಾ ಸ್ಟ್ರೆಸ್ ಕೊಡ್ತಿದ್ಯಾ ಅಂತ ಒಂದೇ ಸಮ ನನ್ನನ್ನು ಬೈತಿದ್ದಾರೆ. ಏನ್ ಮಾಡಬೇಕು ಅಂತಾನೆ ತೋಚ್ತಿಲ್ಲ. ಪ್ಲೀಸ್ ಡಾಕ್ಟರ್, ಹೆಲ್ಪ್ ಮೀ. ಒಂದು ಕೆಲಸ ಮಾಡಿ, ನನಗೆ ಈಗ ತುಂಬಾ ಪೇಷಂಟ್ಸ್ ಇದ್ದಾರೆ. ನೀವು ಮಧ್ಯಾಹ್ನ 1 ಗಂಟೆಗೆ ಬರ್ಬೋದಾ? ಓಕೆ ಡಾಕ್ಟರ್, ಬರ್ತೀವಿ. ಓಕೆ, ಥ್ಯಾಂಕ್ ಯು. ಪುಟಿ, ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ತುಂಬಾ ಒಳ್ಳೆ ಡಾಕ್ಟ್ರು. ಅವ್ರು ನಿನ್ನ ಒಂದ್ಸಲ ಟ್ರೀಟ್ ಮಾಡಿದ್ರೆ ಯು ವಿಲ್ ಬಿ ಪರ್ಫೆಕ್ಟ್ಲಿ ಫೈನ್. ಓಕೆನಾ? ಇನ್ 1 ಅವರಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಆಟೋಗೆ ಹೇಳ್ತೀನಿ, ಹೋಗೋಣ. ಆಯ್ತು, ಹೋಗೋಣ. ಆದ್ರೆ ಯಾಕೋ ವಾಮಿಟಿಂಗ್ ಸೆನ್ಸೇಷನ್ ನಿಲ್ತಿಲ್ಲ. ವಾಮಿಟ್ ಬರ್ದೇ ಇರೋ ಥರ ಟ್ಯಾಬ್ಲೆಟ್ ತಗೊಂಡು ಆಮೇಲೆ ಹೋಗೋಣವಾ ಪ್ಲೀಸ್? ಬಟ್ ನಂಗೆ ಗೊತ್ತಿರೋ ಹಾಗೆ ಮನೆಯಲ್ಲಿ ಆ ಮಾತ್ರೆ ಆಗೋಗಿದೆ. ಒಂದು ಕೆಲಸ ಮಾಡ್ತೀನಿ, ಮೆಡಿಕಲ್ ಸ್ಟೋರ್ಸ್ಗೆ ಹೋಗಿ ಬೇಗ ತಂದ್ಬಿಡ್ತೀನಿ. ಓಕೆನಾ? ಸಾರಿ ಚಿನ್ನು, ನಾನು ಯಾರಿಗೋಸ್ಕರ ಸೇವೆ ಮಾಡ್ತಿರೋದು? ನನ್ನ ಮುದ್ದು ಬಂಗಾರಿಗಲ್ವಾ? ಮಲ್ಕೊಂಡಿರು, ಬೇಗ ಹೋಗಿ ಬಂದ್ಬಿಡ್ತೀನಿ. ಬಾಯ್.
ಎಕ್ಸ್ಕ್ಯೂಸ್ ಹೇಳಿ. ತುಂಬಾ ವಾಂತಿ ಆಗ್ತದೆ, ನಿಲ್ಲೋದಕ್ಕೇನಾದ್ರೂ ಮಾತ್ರೆ ಕೊಡ್ತೀರಾ? ಹಾಂ. ಅಯ್ಯೋ, ನಾನು ಕೇಳಿದ್ದು ವಾಂತಿ ನಿಲ್ಲೋದಕ್ಕೆ ಮಾತ್ರೆ. ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಕೊಡ್ತಿದ್ದೀರಾ? ಸಾರಿ, ಮಿಸ್ ಆಯಿತು. ಅವ್ರಿಗೆ ಕೊಡೋ ಬದಲು ನಾನು ನಿಮಗೆ ಕೊಟ್ಬಿಟ್ಟೆ. ಅವ್ರಿಗೆ ಕೊಡಮ್ಮ. ಎಷ್ಟು ಅದಕ್ಕೆ? 20 rupees. ತಗೊಳ್ಳಿ. ಥ್ಯಾಂಕ್ ಯು. ತಗೊಳ್ಳಿ. ಯಾಕೆ ಹೀಗೆ ಯೋಚನೆ ಮಾಡ್ತಾ ಇದ್ದೀನಿ? ನಾನು ಮಾಡ್ತಿರೋದು ಸರಿ ಇದೆಯಾ? ಅದು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಕೊಡ್ತೀರಾ? ಅವಾಗಲೇ ಬೇಡ ಅಂದ್ರಲ್ಲ. ಅದು ಯಾರಿಗೂ ಬೇಕಿತ್ತು. ಓಕೆ, ತಗೊಳ್ಳಿ. ಎಷ್ಟು? 50. ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಗಳನ್ನ ನಾನೇ ಅನುಮಾನಿಸ್ತಾ ಇದ್ದೀನ. ಏನಾಗಿದೆ ನನ್ನ ತಲೆಗೆ? ನನ್ನ ದರಿದ್ರ ಬದುಕಿಷ್ಟು. ದೇವ್ರೇ, ನಾನು ಮಾಡ್ತಿರೋದು ಸರಿನಾ? ನಿಮ್ಮಮ್ಮ ಒಳ್ಳೆಯವಳಲ್ಲಕ್ಕಂತ ಏನೋ ಅನುಮಾನ ಅವಳಿಗೆ. ಅಮ್ಮ ಮಾತ್ರೆ ಕೊಡಮ್ಮ ಅಂದ್ರೆ ಏನಮ್ಮ ಮಾಡ್ತಿದ್ಯಾ? ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಚಿನ್ನ. ನನ್ನ ಮನಸ್ಸಿನಲ್ಲಿ ಅನುಮಾನದ ಹುಳ ಹಾಕ್ಬಿಟ್ಟಿದೆ. ನಿಮ್ಮಮ್ಮ ಮಾಡಬಾರ್ದು ಕೆಲಸ ಮಾಡ್ತಿದ್ದಾಳೆ. ನನ್ನ ಅನುಮಾನ ಸುಳ್ಳಾಗಿರ್ಲಿ ದೇವ್ರೆ, ಸುಳ್ಳಾಗಿರ್ಲಿ. ಅಮ್ಮ, ಯಾಕೆ ಅಳ್ತಿದ್ಯಾ ಅಮ್ಮ? ಏನಾಯ್ತಮ್ಮ?
ಏನು ಮಾತಾಡ್ತಾನೆ ಇಲ್ಲ. ಅಮ್ಮ ಮಾತ್ರೆ ಯಾಕೆ ಕೊಡ್ತಿಲ್ಲ ನೀನು? ಅಮ್ಮ ಏನಾಯ್ತಮ್ಮ? ಅಮ್ಮ ಯಾಕಮ್ಮ ಏನು ಮಾತಾಡ್ತಿಲ್ಲ? ಅಮ್ಮ ಯಾಕಮ್ಮ ಅದೆಲ್ಲ ಚೆಕ್ ಮಾಡ್ದೆ? ಅಮ್ಮ ಏನಾಗಿದೆ ನಂಗೆ? ಏಳು ಬೀಳಿನ ಕಹಿ ಸಿಹಿಗಳ ಸರಮಾಲೆ ಬಾಳುವೆ ಇಂದು ಎದ್ದರು ನಾಳೆ ಬಿದ್ದರು ಮುನ್ನಡೆಯುವುದೇ ಜೀವನ ಲೀಲೆ ಒಂದೆಡೆ ಗುರುತು ಒಂದೆಡೆ ಒಳಿತು ನಶ್ವರ ನಾಟಕ ಇಳೆ ಒಂದೆಡೆ ಗುರುತು ಒಂದೆಡೆ ಒಳಿತು ನಶ್ವರ ನಾಟಕ ಇಳೆ ಅರಿತು ಅರಿಯದಯ್ಯ ಬದುಕಿನ ವೇಳೆ ಹೇಗಾಯ್ತಿದೆಲ್ಲ? ಏನಮ್ಮ? ನೋಡು, ಅಮಾಯಕಳ ಥರ ಮಾತಾಡ್ಬೇಡ. ನನಗೆಲ್ಲ ಗೊತ್ತಾಗಿದೆ. ಹೇಗಾಯ್ತು ನಿಜ ಹೇಳು. ಅಮ್ಮ ಅದು ಹೇಗಾಯ್ತು ಹೇಳೆ, ಬಾಯ್ ಬಿಡೆ. ಅಮ್ಮ ಹೇಳೆ. ನಿನ್ನ ನಮ್ಮ ಅಂತ ಕರಿಬೇಡ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ ನೀನೇ. ಒಂದು ಮಗುವಿನ ತಾಯಿ ಆಗ್ತಿದ್ಯಲ್ಲ, ನೀನ್ ಬುದ್ಧಿ ಇದೆಯೇನೆ? ಎಂಥ ಕೆಲಸ ಮಾಡ್ಕೊಂಡು ನೀನ್ ಲೈಫೇ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲ. ಮಾನ ಮರ್ಯಾದೆ ಅಂತ ಭಯ ಭಕ್ತಿಯಿಂದ ಬದುಕ್ತಿರೋರು ನಾವು. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿಯಲ್ಲ. ಏನ್ ಮಾಡ್ಲಿ ನಾನು? ಎಂತ ಮಾಡ್ಲಿ ನಾನು? ಏನ್ ಮಾಡ್ಲಿ? ಅಮ್ಮ ಅದು ನೀನು ಚಿಕ್ಕ ಹುಡುಗಿ ಕಣೆ. ಅಮ್ಮ ಅದು ಅಮ್ಮ ಸಾರಿ ಅಮ್ಮ, ಇನ್ಯಾವತ್ತೂ ಈ ಥರ ಮಾಡಲ್ಲ ಅಮ್ಮ. ಸಾರಿ, ಪ್ರಾಮಿಸ್ ಅಪ್ಪ. ಹೇಳು, ಹೇಗಾಯ್ತು ಇದೆಲ್ಲ? ಅಮ್ಮ ಅದು ಅಮ್ಮ ಅದು ಅವತ್ತು ಬಾಯ್ ಬಾಯ್. ಮನೆಗೆ ಹೋಗೋಣ ಬಾ. ಇಲ್ಲಪ್ಪ, ಲೇಟ್ ಆಗುತ್ತೆ. ಹೇಯ್, ಆನ್ ದಿ ವೇನೆ ನಮ್ಮ ಮನೆ ಗೊತ್ತಾ? ಇರ್ಲಿ, ಅದಕ್ಕೇನು? ನೀನ್ ಮನೆಗೆ ಬಂದ್ರೆ ಒಂದು ಸರ್ಪ್ರೈಸ್ ಕೊಡ್ತೀನಿ. ಏನು? ನೀ ಮನೆಗೆ ಬಾ, ಗೊತ್ತಾಗುತ್ತೆ. ಇಲ್ಲ, ಸುಮ್ಮನೆ ಲೇಟ್ ಆಗುತ್ತೆ. ನಿಂಗೆ ಚಾಕ್ಲೇಟ್ಸ್ ಅಂದ್ರೆ ಇಷ್ಟ ತಾನೆ? ಹೌದು, ಸಿಕ್ಕಾಪಟ್ಟೆ. ಐ ಲವ್ ಚಾಕ್ಲೇಟ್ಸ್. ಮನೆಯಲ್ಲಿ ಚಾಕ್ಲೇಟ್ಸ್ ಇದೆ, ನಿಂಗೆ ಎಷ್ಟು ಬೇಕಷ್ಟು ಕೊಡ್ತೀನಿ, ತಗೊಂಡೋಗುವಂತೆ ಬಾ. ನಾಳೆ ಸ್ಕೂಲಿಗೆ ತಗೊಂಡ್ ಬಾ. ಅಯ್ಯೋ, ಬರಲಿಲ್ಲ ಅಂದ್ರೆ ಬೇಡ ಬಿಡು, ನಾನೇ ಎಲ್ಲ ತಿನ್ಬಿಡ್ತೀನಿ. ಓಕೆ, ಬಾಯ್.
ಹೇ ವರುಣ್, ಹಾ? ನಾನು ನಿಮ್ಮ ಮನೆಗೆ ಬರ್ತೀನಿ. ಬಾ ಹೋಗೋಣ. ಇದೇ ನಮ್ಮ ಮನೆ. ಬಾ ಅವಳಿಗೆ. ಹೇ ಬೇಡ, ಇಲ್ಲೇ ಕೊಡು. ಚಾಕ್ಲೇಟು ಫ್ರಿಜ್ನಲ್ಲಿದೆ, ಬಾ ಕೊಡ್ತೀನಿ. ನಾನು ಮನೆಗೆ ಹೋಗ್ಬೇಕು, ಇಲ್ಲೇ ಕೊಡು. ಸುಮ್ಮನೆ ಬಾರೆ. ಅಮ್ಮ, ಸಾರಿ ಅಮ್ಮ. ನಂಗೆ ಗೊತ್ತಾಗ್ಲಿಲ್ಲ ಅಮ್ಮ. ತಪ್ಪು ಮಾಡಿಬಿಟ್ಟೆ ಅಮ್ಮ, ಕ್ಷಮಿಸ್ಬಿಡಮ್ಮ. ಪ್ಲೀಸ್ ಅಮ್ಮ, ನನ್ನ ನಿನ್ನಿಂದ ದೂರ ಮಾಡಬೇಡ. ಅಮ್ಮ ಮಾತಾಡಮ್ಮ, ನಾನು ನಿನ್ನ ಮಗಳಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಸಾರಿ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಸಾರಿ ಅಮ್ಮ. ಈ ವಿಷಯ ಯಾರಿಗೂ ಹೇಳಿಲ್ಲ ತಾನೆ? ಇಲ್ಲ ಅಮ್ಮ, ಯಾರಿಗೂ ಹೇಳಿಲ್ಲ. ಇವತ್ತು ನಿನ್ನನ್ನು ನೋಡ್ಸ್ಕೊಳ್ಳಿಲ್ಲ ಅಂದರೆ ಇನ್ಯಾವತ್ತೂ ಉಳಿಸ್ಕೊಳಕ್ಕಾಗಲ್ಲ. ಹೆದರ್ಕೋಬೇಡ. ಇದಕ್ಕೇನಾದರೂ ಒಂದು ದಾರಿ ಕಂಡ್ಕೊಳ್ಳೋಣ. ಆದರೆ ಈ ವಿಷಯನ ಮಾತ್ರ ಅಪ್ಪಿತಪ್ಪಿನೋ ಯಾರಿಗೂ ಹೇಳಬೇಡ.
ಏನ್ ಮಾಧವಿ? ರೀ, ಏನ್ ಹೇಳು? ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು. ಏನ್ ವಿಷಯ? ಅದು ನಮ್ಮ ಪುಟ್ಟಿ ವಿಷಯ. ನಾನು ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಏನು? ಆದರೆ ಇದು ಕಾನ್ಫಿಡೆನ್ಷಿಯಲ್ಲು. ನಿನಗೆ ನನ್ನ ಬಾಸ್ ಗೊತ್ತಲ್ಲ? ಅವ್ರಿಗೆ ಒಬ್ಳು ಮೊಮ್ಮಗಳಿದ್ದಾಳೆ. ಅವಳಿಗೂ ನಮ್ಮ ಪುಟ್ಟಿ ವಯಸ್ಸೇ. ಏನಾಯ್ತು ಅವಳಿಗೆ? ಆ ಹುಡುಗಿ ಇಷ್ಟು ಚಿಕ್ಕ ವಯಸ್ಸಲ್ಲೇ ಸ್ಕೂಲಲ್ಲಿ ಯಾವುದೋ ಹುಡುಗನ್ನ ಲವ್ ಮಾಡ್ತಿದ್ದಾಳಂತೆ. ಸಾಲದ್ದಕ್ಕೆ ಆ ಹುಡುಗನ ಜೊತೆ ಹೊರಗಡೆ ಎಲ್ಲ ಸುತ್ತಾ ಇರ್ತಾಳಂತೆ. ಈ ವಿಷಯ ನಮ್ಮ ಬಾಸಿಗೆ ಗೊತ್ತಾಗಿ ಮೊಮ್ಮಗಳ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಆ ಹುಡುಗಿದೇ ಚಿಂತೆ. ಆದರೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಲೇಬೇಕು ಮಾಧವಿ. ಯಾಕೆ? ನಾನು ಯಾವತ್ತೂ ನನ್ನ ಮನೆ ಕಡೆ ಆಗಲಿ ಅಥವಾ ನನ್ನ ಮಗಳ ಬಗ್ಗೆ ಆಗಲಿ ತಲೆ ಕೆಡಿಸ್ಕೊಂಡವನೇ ಅಲ್ಲ. ನೀನು ಮನೆ ಜವಾಬ್ದಾರಿನೂ ತಗೊಂಡು ಜೊತೆಗೆ ಪುಟ್ಟಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದೀಯ. ಅವಳು ಇವತ್ತಿನವರೆಗೆ ಯಾವುದೂ ಕೆಟ್ಟ ಹೆಸರು ತಗೊಂಡಿಲ್ಲ ಅಂದರೆ ಅದಕ್ಕೆ ನೀನೇ ಕಾರಣ. ನನ್ನ ಮಗಳು ಮಯೂರಿ ಅಪರಂಜಿ. ಮಕ್ಕಳಿಗೆ ಮರ್ಯಾದೆ ಅನ್ನೋದು ಬಹಳ ಮುಖ್ಯ. ಮಕ್ಕಳು ದಾರಿ ತಪ್ಪದ ಹಾಗೆ ನಾವು ದೊಡ್ಡವ್ರು ನೋಡ್ಕೋಬೇಕು. ನನ್ನ ಬಾಸ್ಗೂ ಅದನ್ನೇ ಹೇಳ್ತಿರ್ತೀನಿ. ಹೆಣ್ಮಕ್ಳಾಗಲಿ ಗಂಡ್ಮಕ್ಳೇ ಆಗಲಿ ಅವ್ರ ಹೆಜ್ಜೆನೂ ನಾವು ಹಿರಿಯರು ಗಮನಿಸ್ತಾ ಇರಬೇಕು. ಚಿಕ್ಕ ಮಕ್ಕಳು ದೊಡ್ಡವ್ರ ಮುಂದೆ ಜಾರಬಾರ್ದು. ಹಾಗೆ ದೊಡ್ಡವರು ಕೂಡ ಚಿಕ್ಕ ಮಕ್ಕಳ ಮುಂದೆ ಜಾರಬಾರ್ದು. ಕ್ಯಾರೆಕ್ಟ್ರೇ ಕಳ್ಕೊಂಡ್ಬಿಟ್ರೆ ಜೀವನಕ್ಕೇನು ಅರ್ಥ ಇದೆ ಅಲ್ವಾ? ಹೌದು, ನೀ ಅದೇನೋ ಪುಟ್ಟಿ ವಿಚಾರ ಹೇಳಬೇಕು ಅಂತ ಹೊರಟೆ. ಏನು ವಿಷಯ? ಏನಿಲ್ಲ ರೀ, ಅವಳು ಟೆಸ್ಟಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾಳೆ ಅಂತ. ವಾವ್, ಕಂಗ್ರ್ಯಾಚುಲೇಷನ್ಸ್ ಟು ಹರ್. ಅವಳಿಗೇನಾದರೂ ಗಿಫ್ಟ್ ಕೊಡಲೇಬೇಕು. ಮಯೂರಿ, ನನ್ನ ಉಡಲ ಕುಡಿ ನೀನು, ನಮ್ಮೆಲ್ಲರ ನಗುವಿನ ಸಿಂಚನ ನೀನು, ನಮ್ಮ ಮನೆಯ ಆನಂದ ದೀಪವೇ ನೀನು, ನಮ್ಮೆಲ್ಲರ ಪ್ರೀತಿಯ ನಂದ ದೀಪ ನೀ ಕಂದ. ಇದು ಈ ಊರಾದರೆ ಸರಿ ಹೋಗಲ್ಲ, ಬೇರೆ ಊರಿಗೆ ಹೋಗಬೇಕು. ಹೌದು,
ಪುಟಿ ತಗೋ. ನಿಧಾನಕ್ಕೆ ಕುಡಿ. ಮಾಧವಿ, ಲಂಚ್ ಬ್ಯಾಗ್ ರೆಡಿನಾ? ರೆಡಿ ಇದೆ, ತಗೊಳ್ಳಿ. ಓ, ಥ್ಯಾಂಕ್ ಯು. ಇದ್ಯಾಕೆ ಪುಟ್ಟಿ ಮನೇಲೇ ಕೂತಿದ್ದಾಳೆ? ಸ್ಕೂಲ್ಗೆ ಹೋಗ್ಲಿಲ್ವಾ? ಅವಳಿಗೆ ಸ್ವಲ್ಪ ಹುಷಾರಿಲ್ಲ. ಹುಷಾರಿಲ್ಲ? ಏನಾಗಿದೆ? ನಥಿಂಗ್ ಟು ವರಿ, ನೀವು ಹೋಗ್ಬಿಟ್ಟು ಬನ್ನಿ. ಅದನ್ನೇ ಕಣೆ ಕೇಳ್ತಿರೋದು, ಏನಾಗಿದೆ ಅಂತ. ಹೆಣ್ಮಕ್ಳ ವಿಷಯ, ಡೋಂಟ್ ವರಿ. ಇಟ್ಸ್ ಓಕೆ. ಪುಟಿ, ಕೇರ್ ತಗೋ. ನಾ ಬರ್ತೀನಿ. ಹಲೋ. ಹಲೋ ಸರ್, ನಾನು ಒಂದು 5 days ಆಫೀಸಿಗೆ ಬರೋಕ್ಕಾಗಲ್ಲ. 5 ದಿವಸನಾ? ಯಾಕೆ? ಸಮ್ ಪರ್ಸ್ನಲ್ ಇಶ್ಯೂಸ್ ಸರ್, ಪ್ಲೀಸ್. ಇಲ್ಯಾರು ಕೆಲಸ ಮಾಡ್ತಾರೆ ಮಾಧವಿ ಅವರೇ? ಸರ್ ಪ್ಲೀಸ್ ರಜಾ ಕೊಡಿ, ಬಂದಮೇಲೆ ನಾನೇ ಮಾಡಿಕೊಡ್ತೀನಿ. ಓಕೆ. ಥ್ಯಾಂಕ್ ಯು ಸರ್. ಹಲೋ. ಹಲೋ ಮೇಡಮ್, ನಾನು ಮಯೂರಿ ತಾಯಿ ಮಾಧವಿ ಮಾತಾಡ್ತಿರೋದು. ಹೇಳಿ ಮಾಧವಿ. ಮೇಡಮ್, ಮಯೂರಿ ಒಂದು 5 days ಸ್ಕೂಲಿಗೆ ಬರೋಕ್ಕಾಗಲ್ಲ. ಯಾಕೆ, ಏನಾಯ್ತು? ಸಮ್ ಪರ್ಸ್ನಲ್ ಇಶ್ಯೂಸ್. ಓಕೆ ಮೇಡಮ್, ಥ್ಯಾಂಕ್ ಯು. ಏ ಮಾಧವಿ, ಏನ್ ಮಾಡ್ತಾ ಇದೀಯಾ? ಬಟ್ಟೆ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಅದು ನನಗೂ ಕಾಣಿಸ್ತಿದೆ ಕಣೆ. ಎಲ್ಲಿಗೆ ಹೋಗೋದಕ್ಕೆ ಪ್ಯಾಕ್ ಮಾಡ್ಕೋತಿದ್ಯಾ? ರೀ, ಇಷ್ಟು ವರ್ಷದಿಂದ ಕತ್ತೆ ಚಕ್ರಿ ಮಾಡಿದ್ದೀನಿ. ಒಂದು ದಿನ ಎಲ್ಲಾದರೂ ಕರ್ಕೊಂಡು ಹೋಗಿದ್ದೀರಾ? ದಿನ ಆಫೀಸ್ಗೆ ಹೋಗು, ಅಲ್ಲಿ ಕತ್ತೆ ಚಕ್ರಿ ಮಾಡು. ಇಲ್ಬಾ, ಮನೆ ಕೆಲಸ, ನಿಮ್ಮ ಸೇವೆ, ನಿಮ್ಮಮ್ಮನ ಸೇವೆ ಬರೀ ಇಷ್ಟೇ ಆಗೋಯ್ತು. ಅದಕ್ಕೆ 2 ದಿನ ಎಲ್ಲಾದರೂ ಹೋಗಿ ಬರೋಣ ಅಂತ. ಮಾಧವಿ, ಎಲ್ಲ ಗೊತ್ತಿದ್ದು ನನ್ನ ಹಂಗಿಸ್ತೀಯಲ್ಲೇ? ನಾನು ನನ್ನ ಕೆಲಸದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ ಕಣೆ. ನಾನು ಒಂದು 2 ದಿವಸ ಕೆಲಸಕ್ಕೆ ಹೋಗದೆ ಇದ್ರೂ ಸಾಕು, ನಮ್ಮ ಬಾಸು ಗಾಬರಿ ಆಗ್ಬಿಡ್ತಾರೆ. ಮುಂದೆ ಅವೆಲ್ಲರೂ ಪುರ್ಸೊತ್ ಮಾಡಿಕೊಂಡು ಎಲ್ಲರೂ ಹೊರಗಡೆ ಹೋಗೋಣ ಬಿಡು. ಯಾವಾಗ ಪುರ್ಸೊತ್ತಾಗತ್ತೆ ನಿಮಗೆ? ನೋಡಿ, ನನ್ನ ಫ್ರೆಂಡ್ ಮಗಳ ಮದುವೆ ಇದೆ, ನನಗೂ ಒಂದು ಚೇಂಜ್ ಇರುತ್ತೆ ಅಂತ 2 ದಿನ ಹೋಗ್ತಾ ಇದ್ದೀನಿ. ನನಗೆ ಹೇಳಲೇ ಇಲ್ವಲ್ಲೇ? ಈಗ ಹೇಳ್ತಾ ಇದ್ದೀನಲ್ಲ. ಇದೊಳ್ಳೆ ಸರಿ. ಬಟ್ಟೆ ಬರೆ ಎಲ್ಲ ತೊಗೊಂಡು ಮನೆಯಿಂದ ಹೊರಡೋವಾಗಲೂ ಒಂದು ಹೇಳೋ ರೀತಿನಾ? ಅದು ಸರಿ, ಮಯೂರಿ ಬಟ್ಟೆಗಳೆಲ್ಲ ಯಾಕೆ ತಗೋತಾ ಇದೆಯಾ? ಪಾಪ, ಅತ್ತಾನೇ ಇಷ್ಟು ವರ್ಷ ಎಲ್ಲಿ ಹೋಗಿದೆ? ಸ್ಕೂಲು, ಡ್ಯಾನ್ಸ್ ಕ್ಲಾಸು, ಮನೆ ಅಷ್ಟೇ. ಎಲ್ಲಾದರೂ ಕರ್ಕೊಂಡು ಹೋಗಿದ್ದೀರಾ? ಅದಕ್ಕೆ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. 2 ದಿನ ಆರಾಮಾಗಿ ಮನೇಲಿರಿ. ಅಲ್ಲ ಕಣೆ, ನೀನು ಹೋಗ್ಬಿಟ್ರೆ ನಮ್ಮಮ್ಮ ನೋಡ್ಕೊಳ್ಳೋರು ಯಾರೇ? ನೀವು ನೋಡ್ಕೊಳ್ಳಿ. ಏನೋ? ನಾನು ನಮ್ಮಮ್ಮ ನೋಡ್ಕೊಳಕ್ಕಾಗೋದಿಲ್ಲಪ್ಪ. ಯಾಕೆ? ಅವರು ನಿಮ್ಮಮ್ಮ. 2 ದಿನ ನೋಡ್ಕೊಳಕ್ಕಾಗಲ್ವಾ? ಅಷ್ಟು ಕಷ್ಟನಾ? ಅಂದ್ಹಾಗೆ ವಾಲೆಟ್ ಕೊಡಿ ಇಲ್ಲಿ. ಯಾಕೆ? ಬೇಕು, ಕೊಡಿ ಇಲ್ಲಿ. ಯಾಕೆ? ತಗೊಳ್ಳಿ. ಇದ್ದಿದ್ದಷ್ಟು ದುಡ್ಡು ತಗೊಂಡ್ಬಿಟ್ಟಿಯಲ್ಲೇ? ನಿಮ್ಮಮ್ಮ ಕೇಳಿದ್ರೆ 1000 ಗಟ್ಲೆ ಕೊಡ್ತೀರಾ? ನಾನು ನಿಮ್ಮ ಹೆಂಡ್ತಿ, ನನಗೆ ಖರ್ಚಿಗೆ ಬಿಡ್ವಾ? ಬೇಗ ಬೇಗ ಹತ್ತಿ. ರೈಟ್ ರೈಟ್ ರೈಟ್. ಅರಿತೋ ಅರಿಯದೆಯೋ ಮಾಡಿದ ತಪ್ಪಿಗೆ ಅನುಭವಿಸಿರುವೆ ನಿರಂತರ ಯಾತನೆ. ಅರಿತೋ ಅರಿಯದೆಯೋ ಮಾಡಿದ ತಪ್ಪಿಗೆ ಅನುಭವಿಸಿರುವೆ
ಎಕ್ಸ್ಕ್ಯೂಸ್ ಮೀ. ಎಸ್ ಮೇಡಮ್. ನನ್ನ ಹೆಸರು ಮಾಧವಿ ಅಂತ. ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ. ಸರಿ ಮೇಡಮ್, ಕೂತ್ಕೊಳ್ಳಿ, ಕರಿತೀನಿ. ಮೇಡಮ್, ಡಾಕ್ಟರ್ ಕರೀತಾ ಇದ್ದಾರೆ. ಹಲೋ ಡಾಕ್ಟರ್. ಹಲೋ, ನನ್ನ ಹೆಸರು ಮಾಧವಿ ಅಂತ. ಬನ್ನಿ ಬನ್ನಿ, ಬಂದು ಕೂತ್ಕೊಳ್ಳಿ. ಫೋನ್ ಮಾಡಿ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ. ಓ ಮಾಧವಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೇಳಿ. ಡಾಕ್ಟ್ರೇ, ಅದು ಈ ಮಗುನ ಯಾಕೆ ಕರ್ಕೊಂಬರಕ್ಕೆ ಹೋದ್ರಿ? ಬನ್ನಿ ಮಾಧವಿ, ಮಲ್ಕೊಳ್ಳಿ, ಚೆಕ್ ಮಾಡ್ತೀನಿ. ಡಾಕ್ಟ್ರೇ, ಅದು ನಂಗಲ್ಲ. ಮತ್ತಿನ್ಯಾರಿಗೆ? ಹೊರಗಡೆ ಕೂರ್ಸ್ ಬಂದಿದ್ದೀರಾ? ಕರ್ಕೊಂಬನ್ನಿ, ನಾನು ನೋಡ್ತೀನಿ. ಹೊರಗಡೆನೂ ಯಾರೂ ಇಲ್ಲ ಡಾಕ್ಟರ್. ಅದು ಯಾರು? ನನ್ನ ಮಗಳಿಗೆ. ಹಾಂ, ಏನ್ ಹೇಳ್ತಿದ್ದೀರಾ ಮಾಧವಿ ಅವರೇ? ಪುಟ್ಟಿ, ಇಷ್ಟು ಚಿಕ್ಕ ವಯಸ್ಸಿಗೆ ಏನ್ ಮಾಡ್ಕೊಂಬಿಟ್ಟೆ ಪುಟ್ಟಿ? ಕಂಟ್ರೋಲ್ ಯುವರ್ ಸೆಲ್ಫ್. ಅಳ್ಬಾರ್ದು ಅಳ್ಬಾರ್ದು. ನಾನಿದ್ದೀನಲ್ಲ, ನಾನು ನೋಡ್ಕೊತೀನಿ, ಅಳ್ಬೇಡ. ಡೋಂಟ್ ವೆರಿ. ಡಾಕ್ಟ್ರೇ, ನನ್ನ ಮಗಳನ್ನ ನೀವೇ ಕಾಪಾಡಬೇಕು. ಯೋಚನೆ ಮಾಡಬೇಡಿ. ಯಾವುದೋ ಕೆಟ್ಟಗಳಿಗೆಯಲ್ಲಿ ಹೀಗೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಹತ್ರ ಬಂದಮೇಲೆ ಇವಳು ನಿಮ್ಮ ಮಗಳಲ್ಲ, ನನ್ನ ಮಗಳು. ಅಮ್ಮ, ರಮಣ, ರಮಣ, ಎದೆ ನೋಯ್ತಾ ಇದೆ, ಬಾರೋ ರಮಣ. ಏನಮ್ಮ? ತುಂಬಾ ಎದೆ ನೋಯ್ತಾ ಇದೆ ಕಣೋ. ಆಯ್ತಮ್ಮ ಆಯ್ತಮ್ಮ, ಬಂದೇ ಇರು. ಬೇಗ ಬಾರೋ ರಮಣ. ಏನಾಯ್ತಮ್ಮ? ತುಂಬಾ ಎದೆ ನೋಯ್ತಾ ಇದೆ ಕಣೋ. ತುಂಬಾ ಎದೆ ನೋಯ್ತಾ ಇದೆ ಕಣೋ. ತುಂಬಾ ಸುಸ್ತಾಗ್ತಾ ಇದೆಯಮ್ಮ? ಆಗ್ತಾ ಇಲ್ಲ ಕಣೋ. ಹ್ಞೂ ಕಣೋ, ತುಂಬಾ ಎದೆ ನೋಯ್ತಾ ಇದೆ ಕಣೋ. ನಾನು ಡಾಕ್ಟರ್ ಫೋನ್ ಮಾಡ್ತೀನಿ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀನಮ್ಮ. ಡೋಂಟ್ ವರಿ ಅಮ್ಮ. ಈ ಟೈಮಲ್ಲಿ ಮಾಧವಿ ಬೇರೆ ಮನೆಯಲ್ಲಿಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ. ಅಮ್ಮ ಸ್ವಲ್ಪ ಧೈರ್ಯವಾಗಿರಮ್ಮ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಮ್ಮ. ಮಿಸ್ಟರ್ ರಮಣ್. ಡಾಕ್ಟ್ರೇ, ನಮ್ಮಮ್ಮ ಹೇಗಿದ್ದಾರೆ? ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗೇ ಇದೆ. ಸರ್ ದಯವಿಟ್ಟು ಹಾಗೆಲ್ಲ ಹೇಳಿ ಕೈ ಚೆಲ್ಲಬೇಡಿ ಸರ್. ಸರ್ ನಮ್ಮಮ್ಮ ಜೀವಂತವಾಗಿ ನನಗೆ ಬೇಕು ಸರ್, ಹಾಗೆಲ್ಲ ಹೇಳಬೇಡಿ ಸರ್, ಪ್ಲೀಸ್ ಉಳಿಸ್ಕೊಡಿ ಸರ್. ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ ರಮಣ್.
ಹೋಪ್ಸ್ ಕಳ್ಕೊಬೇಡಿ. ಹಲೋ ಮಾಧವಿ, ಏನಾಯ್ತು? ಏನ್ ವಿಷಯ? ಯಾಕೆ ಗಾಬರಿ ಆಗಿದ್ದೀರಾ? ಅಮ್ಮನಿಗೆ ಹುಷಾರಿರ್ಲಿಲ್ಲ. ಇದ್ದಕ್ಕಿದ್ದಾಗೆ ಎದೆ ನೋವು ಬಂತು. ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ. ಅಯ್ಯಯ್ಯೋ, ಏನಾಯ್ತು? ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ನೋ ಹೋಪ್ಸ್ ಮಾಧವಿ. ಡಾಕ್ಟ್ರು ಅಮ್ಮನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅಂತಿದ್ದಾರೆ. ಪ್ಲೀಸ್ ನೀನ್ ಬೇಗ ಹೊರಟು ಬಾ. ಹೌದಾ? ಏನಾಗುತ್ತೋ ಏನೋ ಗೊತ್ತಿಲ್ಲ. ನಾನಂತೂ ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ. ತುಂಬಾ ಭಯ ಆಗ್ತಿದೆ ಮಾಧವಿ. ನೀವೇನು ಯೋಚನೆ ಮಾಡಬೇಡಿ, ಅತ್ತೆ ಖಂಡಿತ ಹುಷಾರಾಗ್ತಾರೆ. ನೋಡು, ನೀನಿಲ್ಲ ಅಂದ್ರೆ ನನ್ನ ಕೈಕಾಲೇ ಆಡೋದಿಲ್ಲ. ನೀ ಎಲ್ಲೇ ಇದ್ರು ಈಗಲೇ ಹೊರಟು ಬಂದ್ಬಿಡು. ಪ್ಲೀಸ್ ಬೇಗ ಬಂದ್ಬಿಡು. ಅದು ನಾಳೆ ಪರಿಸ್ಥಿತಿ ನೋಡ್ಕೊಂಡು ಹೊರಡ್ತೀನಿ. ನೋಡಕ್ಕೇನು ಉಳಿದಿದೆ? ಅಮ್ಮ ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ಹೇಳ್ತಿದ್ದೀನಿ, ನೀನು ಮೀರಾಮೇಷ ಎಣಿಸ್ತಾ ಇದೆಯಾ? ತಕ್ಷಣ ಹೊರಟು ಬಾ. ಪುಟ್ಟಿನೂ ಕರ್ಕೊಂಡ್ ಬಂದ್ಬಿಡು. ಅವ್ರು ರಾತ್ರಿಯಿಂದ ನಿಮ್ಮಿಬ್ರು ನೋಡ್ಬೇಕು ಅಂತ ಪರದಾಡ್ತಾ ಇದ್ದಾರೆ ಗೊತ್ತಾ? ಬೇಗ ಬಾ. ರಮಣ್, ಸಾರಿ ಡಾಕ್ಟ್ರೆ, ಹಾಗೆ ಕಣ್ಮುಚ್ಚಿಬಿಟ್ಟಿದ್ದೆ. ಅಮ್ಮ ಹೇಗಿದ್ದಾರೆ? ಕಂಡೀಷನ್ ಹಾಗೆ ಇದೆ, ಇಂಪ್ರೂವ್ಮೆಂಟ್ ಏನೂ ಇಲ್ಲ. ಹೌದಾ? ನಿಮ್ಮ ಮನೆಯವ್ರು ಬಂದ್ರಾ? ಫೋನ್ ಮಾಡಿದ್ದೀನಿ ಡಾಕ್ಟ್ರೆ, ಎನಿ ಟೈಮ್ ಬಂದ್ಬಿಡ್ತಾರೆ. ಯಾವುದಕ್ಕೂ ಕರೆಸ್ಕೊಳ್ಳೋದು ಒಳ್ಳೇದು. ಅಮ್ಮ, ರಮಣ, ಹೇಳಮ್ಮ. ಮಾಧವಿ, ಪುಟ್ಟಿ ಪುಟ್ಟಿ ನೋಡ್ಬೇಕಮ್ಮ. ಅಮ್ಮ, ಪುಟ್ಟಿ ಬರ್ತಿದ್ದಾಳಮ್ಮ, ಮಾಧವಿನೂ ಬರ್ತಿದ್ದಾಳಮ್ಮ. ನೀನೇನು ಯೋಚನೆ ಮಾಡಬೇಡಮ್ಮ, ಬಂದ್ಬಿಡ್ತಾರವರು. ಅಮ್ಮ ಧೈರ್ಯವಾಗಿರಮ್ಮ. ಮಾಧವಿ, ನೀ ಸರಿ ಹೋಗ್ತೀಯಮ್ಮ. ಇವತ್ತೇ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ತೀನಮ್ಮ. ಪುಟ್ಟಿ, ಅಮ್ಮ ನಿಂಗೇನೂ ಆಗೋದಿಲ್ಲ. ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋಗ್ತೀನಮ್ಮ. ಡೋಂಟ್ ವರಿ ಅಮ್ಮ, ನಿಂಗೇನೂ ಆಗೋದಿಲ್ಲಮ್ಮ. ಪ್ಲೀಸ್ ಅಮ್ಮ, ಯೋಚನೆ ಮಾಡಬೇಡಮ್ಮ. ಅವ್ರು ಬರಲ್ಲ ಕಣೋ. ಪುಟ್ಟಿ, ನಿಮ್ಮ ಹೆಸರು, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ.
ಹಲೋ ಮಾಧವಿ, ಎಲ್ಲಿದೆಯಾ ನೀನು? ರೀ, ಅತ್ತೆ ಹೇಗಿದ್ದಾರೆ? ಮಾಧವಿ, ಪ್ಲೀಸ್ ಬಿ ಸೀರಿಯಸ್. ಅಮ್ಮ ನಿನ್ನನ್ನು ಪುಟ್ಟಿನ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾರೆ. ರೀ, ಅದು ಅಮ್ಮನ ಕೊನೆ ಆಸೆ ಮಾಧವಿ. ನೀವೀಗ ಎಲ್ಲಿದ್ದೀರಾ? ಇಲ್ಲೇ ಹತ್ರದಲ್ಲಿದ್ದೀರಾ ತಾನೆ? ಅದು ಫಂಕ್ಷನ್ ಇನ್ನೇನು ಆಗಿ ಹೋಗ್ತಾ ಇದೆ. ಏನೋ ಇನ್ನೂ ಫಂಕ್ಷನ್? ಮಾಧವಿ, ಏನ್ ಮಾತಾಡ್ತಾ ಇದೆಯಾ ನೀನು? ಅಮ್ಮ ಸೀರಿಯಸ್ ಆಗಿದ್ದಾರೆ ಅಂತ ನೆನ್ನೆಯಿಂದ ಪಡ್ಕೋತಿದ್ದೀನಿ. ನೀನ್ ಇನ್ನೂ ಅಲ್ಲೇ ಫಂಕ್ಷನ್ ಅಲ್ಲಿ ಇದೆಯಾ? ಬುದ್ಧಿ ಇಲ್ವಾ ನಿಂಗೆ? ನೋಡು, ಅಮ್ಮನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಮಾಧವಿ. ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀನು? ನಿನಗೆ ನಮ್ಮ ಅಮ್ಮನಿಗಿಂತ ನಿನ್ ಫಂಕ್ಷನ್ನೇ ಜಾಸ್ತಿ ಆಗೋಯ್ತಾ? ರೀ ಪ್ಲೀಸ್ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಕೇಳಿ ನನ್ನ ಮಾತು. ಯು ಆರ್ ಟೆಸ್ಟಿಂಗ್ ಮೈ ಪೇಷನ್ಸ್. ತುಂಬಾ ತಪ್ಪು ಮಾಡ್ತಾ ಇದೆಯಾ ಮಾಧವಿ? ಇಲ್ಲ ರೀ, ಆದಷ್ಟು ಬೇಗ ಬಂದ್ಬಿಡ್ತೀವಿ. ಅತ್ತೆ ಖಂಡಿತ ಹುಷಾರಾಗ್ತಾರೆ, ನೀವು ಧೈರ್ಯ ಕಟ್ಕೋಬೇಡಿ. ಸಾರಿ ರೀ, ಬಂದ್ಬಿಡ್ತೀವಿ. ಮಾಧವಿ, ಹಲೋ ಹಲೋ, ಮಾತಾಡು ಮಾಧವಿ. ಡಾಕ್ಟ್ರೆ, ಯೋಚನೆ ಮಾಡಬೇಡಿ, ಎಲ್ಲ ಆಗಿದೆ. ತುಂಬಾ ಥ್ಯಾಂಕ್ಸ್ ಡಾಕ್ಟ್ರೆ. ಇಟ್ಸ್ ಓಕೆ. ಹಾಗಾದ್ರೆ ನಾವಿನ್ ಹೊರಡ್ಬೋದಾ? ನೋ 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 ನೋ, ಶಿ ನೀಡ್ಸ್ ರೆಸ್ಟ್. ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ. ಪುಟ್ಟಿ ಮಾಧವಿ, ಪುಟ್ಟಿ ಪುಟ್ಟಿ ಮಾಧವಿ. ರಮಣ ಸರ್, ಮಾಧವಿ ಅನ್ನೋರು ನಿಮ್ಮ ವೈಫಾ? ಹೌದು ಮೇಡಮ್. ಏನ್ ವಿಷಯ? ನಿಮ್ಮ ತಾಯಿ ತುಂಬಾ ಕನ್ವರ್ಸ್ತಾ ಇದ್ದಾರೆ ಸರ್. ಪುಟ್ಟಿ ಪುಟ್ಟಿ ಅಂತಾನು ಕನ್ವರ್ಸ್ತಾ ಇದ್ದಾರೆ. ಮೇಡಮ್, ನಮ್ಮ ಅಮ್ಮಂಗೆ ನನ್ನ ಹೆಂಡತಿ ಅಂದ್ರೆ ತುಂಬಾ ಇಷ್ಟ. ಅವಳು ಮೊದಲಿಂದ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ತಾಯಿ ಮಗಳೆಲ್ಲೋ ಹೋದವರು ಇನ್ನೂ ಬಂದಿಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ. ಟೆನ್ಷನ್ ಆಗ್ಬಿಟ್ಟಿದೆ. ನಿಮ್ಮ ತಾಯಿಯವ್ರದ್ದು ಲಾಸ್ಟ್ ಮೂಮೆಂಟ್ ಅನ್ಸುತ್ತೆ ಸರ್, ಬಂದು ನೋಡಿ. ಏನ್ ಮೇಡಮ್ ಹೀಗೆ ಹೇಳ್ತಿದ್ದೀರಾ? ಅಮ್ಮ ಅಮ್ಮ ಹೇಗಿದೆಯಮ್ಮ? ಸ್ವಲ್ಪ ಪರವಾಗಿಲ್ವ ಅಮ್ಮ? ಪುಟ್ಟಿ ಬಂದ್ಲೇನೋ? ಪುಟ್ಟಿನೂ ಬರ್ತಿದ್ದಾಳಮ್ಮ, ಮಾಧವಿನೂ ಬರ್ತಿದ್ದಾಳಮ್ಮ. ರಮಣ, ಮಾಧವಿ ಬರ್ತಾರಮ್ಮ. ಇಬ್ರಿಗೂ ಫೋನ್ ಮಾಡಿದ್ದೀನಿ. ನೋಡ್ಬೇಕು ಕಣೋ, ಕರ್ಸು. ಹೂನಮ್ಮ, ಬರ್ತಾರಮ್ಮ. ಇಲ್ಲ, ಬರ್ತಾರಮ್ಮ, ನೀ ಯೋಚನೆ ಮಾಡ್ಬೇಡಮ್ಮ. ಬರಲ್ಲ ಕಣೋ ಅವರು. ಹಾಗೆಲ್ಲ ಹೇಳ್ಬೇಡಮ್ಮ, ಬರ್ತಾರಮ್ಮ. ನಿನಗೇನು ಆಗಲ್ಲಮ್ಮ. ನಾನು ಬದುಕಲ್ಲ ಕಣೋ, ಬದುಕಲ್ಲ. ಅಮ್ಮ ಅಮ್ಮ, ಡಾಕ್ಟರ್ ಡಾಕ್ಟರ್ ಪ್ಲೀಸ್ ಬನ್ನಿ ಡಾಕ್ಟರ್. ಬಂದೆ. ಡಾಕ್ಟ್ರೆ, ಅಮ್ಮ ಯಾಕೋ ಮಾತಾಡ್ತಾ ಇಲ್ಲ ಡಾಕ್ಟ್ರೆ. ಸಾರಿ ರಮಣ್. ಡಾಕ್ಟರ್, ಅಮ್ಮ ಅಮ್ಮ ಅಮ್ಮ, ನಾನು ಮಾಧವಿಗೆ ಪುಟ್ಟಿಗೆ ಏನ್ ಹೇಳಮ್ಮ? ಅಮ್ಮ ಏನ್ ಹೇಳಮ್ಮ? ಏನಾಯ್ತು ಮಾಧವಿ? ಯಾಕೆ ಆತಂಕದಲ್ಲಿದ್ದೀರಾ? ಡಾಕ್ಟ್ರೆ, ನಮ್ಮ ಅತ್ತೆ ತುಂಬಾ ಸೀರಿಯಸ್ ಆಗಿದ್ದಾರಂತೆ. ಯಾವಾಗ ಬರ್ತೀರಾ ಅಂತ ನನ್ನ ಗಂಡ ಫೋನ್ ಮಾಡ್ತಾನೆ ಇದ್ದಾರೆ. ಈ ಟೈಮಲ್ಲಿ ನಾನು ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ನನ್ನ ಮೇಲೆ ದೊಡ್ಡ ಅಪವಾದನೆ ಬಂದ್ಬಿಡುತ್ತೆ. ಬಟ್ ನಾನು ಎಲ್ರಿಗೂ ಕಣ್ ತಪ್ಪಿಸಿ ಮಾಡ್ತಿರೋ ಇದು ದೊಡ್ಡ ಕೆಲಸ ಎಲ್ರಿಗೂ ಗೊತ್ತಾಗ್ಬಿಡತ್ತಲ್ಲ ಡಾಕ್ಟ್ರೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ದೇವ್ರೆ, ನಮ್ಮತ್ತೆ ಹೋಗ್ಬಿಟ್ರಂತೆ ಡಾಕ್ಟ್ರೆ, ನಮ್ಮತ್ತೆ ಹೋಗ್ಬಿಟ್ರಂತೆ. ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಮಾಧವಿ, ಕೂತ್ಕೊಳ್ಳಿ. ಕೂಲ್ ಡೌನ್ ಮಾಧವಿ, ಗಾಬರಿ ಆಗ್ಬೇಡಿ. ನಾನು
ನನ್ನ ಗಂಡಂಗೆ ಹೇಗೆ ಮುಖ ತೋರಿಸ್ದೆ ಡಾಕ್ಟ್ರೆ? ಕಂಟ್ರೋಲ್. ನೋಡಿ, ನಿಮ್ಮ ಮಗಳು ಹುಷಾರಾಗಿದ್ದಾಳೆ. ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆ ಕರ್ಕೊಂಡೋಗಿ. ಬಿ ಕೇರ್ಫುಲ್, ಓಕೆ? ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದಿಯಲ್ಲಮ್ಮ. ಹೇಗಮ್ಮ ನಾನೊಬ್ಬನೇ ಇರೋದು? ಅತ್ತೆ, ಅತ್ತೆ, ಯಾಕೆ ಹಿಂಗ ಅನ್ಯಾಯ ಮಾಡ್ಬಿಟ್ರಿ ಅತ್ತೆ? ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೋಗ್ಬಿಟ್ರಲ್ಲ ಅತ್ತೆ. ನಾನು ಎಂಥ ಪಾಪಿ ಅತ್ತೆ. ಕೊನೆಗಾಲದಲ್ಲಿ ನಿಮ್ಮನ್ನ ನೋಡಕ್ಕೂ ಆಗ್ಲಿಲ್ಲ. ನನ್ ಕ್ಷಮಿಸ್ಬೇಡಿ ಅತ್ತೆ. ನಮ್ಮನ್ನ ನೀವು ಹೇಗೆ ಬಿಟ್ಟು ಹೋಗ್ಬಾರ್ದಿತ್ತು. ಇನ್ ಹೇಗತ್ತೆ ನಾವು ನಿಮ್ಮನ್ನ ಬಿಟ್ಟಿರೋದು? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ಅತ್ತೆ, ನಮ್ಮನ್ನ ಇಷ್ಟು ಬೇಗ ಬಿಟ್ಟು ಹೋಗ್ಬಾರ್ದಿತ್ತು. ಅವ್ರು ಕಳ್ಕೊಂಡು ನೀವು ಎಷ್ಟು ಸಂಕಟ ಪಡ್ತಿದ್ದೀರ ಅಂತ ನಂಗೆ ಗೊತ್ತಾಗತ್ತೆ ರೀ. ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ಯಾಕ್ರಿ ಹೀಗೆ ಮಾಡ್ತಾ ಇದ್ದೀರಾ? ನಿಮ್ಮ ಅಮ್ಮನ ಕಳ್ಕೊಂಡು ಸಂಕಟ ನಂಗೂ ಅರ್ಥ ಆಗುತ್ತೆ ರೀ. ಅವ್ರ ಅಂತ್ಯ ಸಂಸ್ಕಾರಕ್ಕೆ ನಾನು ಪುಟ್ಟಿ ಬರೋಕ್ಕೂ ಆಗಲಿಲ್ಲ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡ್ರಿ. ನಂದೇ ತಪ್ಪು. ಮಾತಾಡಬೇಡ, ಮೊದಲಿಂದ ಹೋಗು ನೀನು. ಹಾಗಲ್ಲ, ನನ್ನ ಮಾತು ಕೇಳಿ. ನನ್ನ ತಾಯಿ ಪ್ರಾಣಕ್ಕಿಂತ ನಿಂದು ಯಾವುದೋ ಫ್ರೆಂಡ್ ಮಗಳ ಮದುವೆನೇ ನಿನಗೆ ದೊಡ್ಡದಾಗೋಯ್ತಾ? ಮಾತಾಡಬೇಡ. ಕೊನೆಯದಾಗಿ ಮಾಧವಿ ನೋಡಬೇಕು, ಪುಟ್ಟಿ ನೋಡಬೇಕು ಅಂತ ಅಮ್ಮ ಕನ್ವರ್ಸಿ ಸತ್ರು ಕಣೆ. ಛೇ, ಪುಟ್ಟಿನ ಮಾಧವಿನ ನೋಡಬೇಕು ಅನ್ನೋ ಒಂದು ಸಣ್ಣ ಆಸೆ, ಅವಳ ಆಸೆ ನೀನು ಈಡೇರಿಸಲಿಲ್ಲ. ನೀನೊಬ್ಳು ಮನುಷ್ಯನ ರಾಕ್ಷಸಿ. ಹಾಗಲ್ಲ ರೀ, ಒಂದು ಸಲ ನನ್ನ ಮಾತು ಕೇಳ್ರಿ. ಮಾತಾಡಬೇಡ, ಇನ್ನೊಂದೇ ಒಂದು ಮಾತು ಆಡಬೇಡ. ನೋಡು, ನೀನೆಷ್ಟು ಹತ್ರ ತಾನೆ ಸತ್ತೋಗಿರೋ ನಮ್ಮಮ್ಮ ಸಿಗ್ತಾಳೇನೆ. ಅವ್ರ ಮುಖ ನೋಡೋಕ್ಕಾಗುತ್ತಾ? ಮನುಷ್ಯ ನೀನು. ನಮ್ಮ ತಾಯಿ ಸಂಸ್ಕಾರಕ್ಕೆ ಬಂದವರೆಲ್ಲ
ಅಲ್ವೋ ರಮಣ, ನಿನ್ನ ಮಗಳು ನಿನ್ನ ಹೆಂಡತಿ ಎಲ್ಲೋ ಕಾಣಿಸ್ತಾ ಇಲ್ಲ. ಅಂಥದ್ದೇನೋ ಗನಂದಾರಿ ಕೆಲಸ ಅವ್ರಿಂಥ ದಿವಸಲ್ಲೂ ಇಲ್ವಲ್ಲೋ ಅಂತ ಚುಚ್ಚಿ ನನಗೆ ಮಾತಾಡಿದ್ರು ಗೊತ್ತಾ. ಒಟ್ಟಿನಲ್ಲಿ ನನ್ನ ಮನೆಯವ್ರ ಮುಂದೆ, ಬಂಧು ಬಳಗದವ್ರ ಮುಂದೆ ನನ್ನ ಮರ್ಯಾದಿನ ಹರಾಜ್ ಹಾಕ್ಬಿಟ್ಟೆ ಕಣೆ ನೀನು. ಹೋಗೆ ನನ್ನ ಮುಂದೆ ಕೂತ್ಕೋಬೇಡ. ಹಾಗಲ್ಲ ರೀ, ಅದು ಮುಟ್ಬೇಡ, ಹೋಗ್ತಾ ಇರಿ ಇಲ್ಲಿಂದ. ನನಗೂ ನಿನಗೂ ಸಂಬಂಧ ಇವತ್ತೇ ಮುರಿದು ಹೋಯ್ತು. ನನ್ನ ಹೆಂಡತಿ ಆಗಿರೋದಕ್ಕೆ ನಿನ್ ಯಾವ ಅರ್ಹತೆನೂ ಇಲ್ಲ. ಗೆಟ್ ಲಾಸ್ಟ್. ಅಪ್ಪ ಅದೇನಾಯ್ತು? ಇದು ನಮ್ಮಿಬ್ಬರ ವಿಷಯ, ನೀನ್ ಮಾತಾಡ್ಬಾರ್ದು. ಹೋಗು ಒಳಗೆ ನಡಿ. ಚಿನ್ನ, ಜೀವನ ತುಂಬ ದೊಡ್ಡದಿದೆ. ಇದನ್ನೆಲ್ಲ ಮರ್ತು ಬಿಡು ಬಂಗಾರ. ಇವತ್ತಿಂದ ಹೊಸ ಜೀವನ ನಿಂದು. ಆ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ. ಏನು ಸಾಧಿಸ್ಬೇಕು ಅಂತಿದೆಯೋ ಸಾಧಿಸು, ಏನು ಮಾಡಬೇಕು ಅಂತಿದೆಯೋ ಮಾಡು. ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಏರು. ನಾನು ಯಾವಾಗಲೂ ನಿನ್ನ ಬೆನ್ನ ಹಿಂದೆ ಇರ್ತೀನಿ. ಆಲ್ ದಿ ಬೆಸ್ಟ್ ಬಂಗಾರ, ಆಲ್ ದಿ ಬೆಸ್ಟ್. No nahi